ಶುಭನಮನಗಳು. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ತಾಲೂಕಾ ಪಂಚಾಯತ್ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಕಾರ್ಯದ 4 ದಿನದ ಕಾರ್ಯದ ಅಂತಿಮ ದಿನದ ಶಾಲಾ ಸಭೆ ಪಾಲಕರ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ತಮ್ಮ ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಯ ಮೂಲಕ ಪ್ರಾರಂಭಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಭವ್ಯ ಸಂಗಡಿ. ಈಗ ವೇದಿಕೆಯ ಮೇಲಿರುವಂತಹ ನಮ್ಮ ಮತ್ತೊಮ್ಮೆ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ನಮ್ಮ ವಿದ್ಯಾರ್ಥಿಗಳ ಕೇಳ್ಕೊಳ್ತಾ ಇದ್ದೇನೆ. ಮುಖ್ಯವಾಗಿ ಶ್ರೀ ಕಿರಣ್ ಸರ್, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ತಾಲೂಕಾ ಪಂಚಾಯತ್ ಅವರ ಇವರನ್ನ ಸ್ವಾಗತಿಸಬೇಕು ಅಂತ ಭವ್ಯ ಇವರನ್ನು ಕೇಳ್ಕೊಳ್ತೇನೆ. ನಂತರ ಶ್ರೀ ಚಿದಾನಂದ ಎನ್ ಗೌಡ, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ಇವರನ್ನ ಸ್ವಾಗತಿಸಬೇಕಂತ ಸಿಂಚನ ಶ್ರೀ ಅಜಿತ್ ಎಮ್ನಾನ್, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಜಿಯಾ ಅವರನ್ನ ಕೇಳ್ಕೊಳ್ತಾ ಇದ್ದಾರೆ. ಕುಮಾರಿ ರೇವತಿಗೌಡ, ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಇವರನ್ನು ಸಹ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಸಂಜನಾ ಗೌಡ ಇವರನ್ನ ಕೇಳ್ಕೊಳ್ತಾರೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ತನುಜಾ ಅವರನ್ನ ಕೇಳ್ಕೊಳ್ತಾರೆ. ಸ್ವಾಗತಿಸಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ನೀಡುತ್ತಾ ನಮ್ಮೆಲ್ಲರನ್ನ ಇನ್ನೊಮ್ಮೆ ಮಾತಿನ ಮೂಲಕ ಸ್ವಾಗತಿಸಿ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯ ವ್ಯಕ್ತಿಗಳಾದಂತಹ ಶ್ರೀ ಕಿರಣ್ ಸರ್, ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ, ತಾಲೂಕು ಪಂಚಾಯತ್ ಅನ್ನವಾರ್, ಇವರು ಕೂಡ ನಮ್ಮ ಇನ್ನೊಂದು
ಸಮಗ್ರ ಶಿಕ್ಷಣ ಕಾರ್ಯಕ್ರಮದ ಯೋಜನೆಗೆ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯಲ್ಲಿ ಮುಖ್ಯವಾಗಿ ಭಾಗವಹಿಸಿದರೆ ನಮ್ಮ ಮಾರ್ಗದರ್ಶಕರು, ನಮ್ಮ ಒಂದು ಹಿರಿಯ ಅಧಿಕಾರಿಗಳು ಅವರು. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಶಾಲಾ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮಾರ್ಗದರ್ಶಕರು ಆದಂತ ಶ್ರೀ ಸಿದ್ದಾನಂದ ಎಂ ಗೌಡ ಮತ್ತು ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಆಗಿರುವಂತವರು, ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಶಾಲಾ ಕಾರ್ಯಕ್ರಮದ ಪರವಾಗಿ ಅವರಿಗೆ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ 4 ದಿನದವರೆಗೆ ನಮ್ಮ ಜೊತೆಯಲ್ಲೇ ಇದು ಅಜಿತ್ ಎಂಬ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ದೇವತಿಗೌಡ ಇವರು ಕೂಡ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆಯಲ್ಲೇ ಇದ್ದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಶಾಲಾ ಕಾರ್ಯಕ್ರಮದ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಾಲಕ ಪೋಷಕ ವರ್ಗದವರು, ಶಾಲಾ ಎಸ್ಟಿಎಂಸಿ ಇವರಿಗೆ ಎಲ್ಲರಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪೂರಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶಾಲೆಯ ಸಿಬ್ಬಂದಿ ವರ್ಗದವರು, ಅಡಿಗೆಯವರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿರುವಾಗೆ ಇದೊಂದು ಕರ್ನಾಟಕ ಸರ್ಕಾರದ ಒಂದು ಸಾಮಾಜಿಕ ಪರಿಶೋಧನಾ ಒಂದು ಸೂಕ್ಷ್ಮವಾದಂತಹ ಒಂದು ಕಾರ್ಯಕ್ರಮ. ಈ ಯೋಜನೆಯಡಿಯಲ್ಲಿ ಪಾರದರ್ಶಕವಾಗಿ 4 ದಿನ ನಮ್ಮ ಜೊತೆಯಲ್ಲಿದ್ದಂಥವರು ಅಜಿತ್ ಸರ್ ಆಗಿರ್ಬೋದು, ರೇವತಿ ಮೇಡಮ್ ಆಗಿರ್ಬೋದು, ಎಲ್ಲ ಮಕ್ಕಳಿಗೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ್ದಾರೆ. ಏನಿದೆಯೋ ಶಾಲೆಯಲ್ಲಿ ಏನಿದೆಯೋ ಅದನ್ನೆಲ್ಲ ಕುಲಂಕುಷವಾಗಿ, ಅಂದ್ರೆ ಇದೊಂದು ಸೆನ್ಸಿಟಿವ್ ಏರಿಯಾ, ಹಾಗಾಗಿ ಎಲ್ಲ ಪಾಲಕರಿಗೂ ಗೊತ್ತುಂಟು, ಎಲ್ಲಾ ಸಮಾಜ ವರ್ಗದವರು ಈ ಶಾಲೆಗೆ ಬರ್ತಾ ಇದ್ದಾರೆ. ಹಾಗಾಗಿ ಇದೊಂದು ಶಾಲೆ ನಾನು 10 ವರ್ಷ 12 ವರ್ಷವರೆಗೆ ಇಲ್ಲಿ ಸೇರಿಸಿದ್ದೇನೆ. ಹಾಗಾಗಿ ಅವರಿಗೂ ಕೂಡ 4 ದಿನದಲ್ಲಿ ಹೇಗೆ ಶಾಲೆಯ ವಾತಾವರಣ ಹೇಗೆ, ಶಾಲೆಯಲ್ಲಿ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಶಾಲೆಯಲ್ಲಿ ಇರ್ತಕ್ಕಂಥ ಭೌತಿಕ ಸೌಲಭ್ಯಗಳಾಗಿರ್ಬೋದು, ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳಾಗಿರ್ಬೋದು, ಎಲ್ಲವನ್ನು ಕೂಲಂಕಷವಾಗಿ ಪರಿಶೀಲಿಸಿ ನಿಮ್ಮೊಟ್ಟಿಗೆ ಚರ್ಚಿಸಿದ್ದಾರೆ. ಹಾಗೆ ಅವರೊಟ್ಟಿಗೆ ನೀವು ಕೂಡ ಸ್ಪಂದಿಸಿದ್ರಿ. ಇನ್ನು 2 ದಿನ ಕೂಡ ಈ ಕೆಲಸ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಭಾಗವಹಿಸಿದ್ರಿ. ಮತ್ತು ಸರ್ ಬರ್ತಾರೆ ಅಂದ್ಕೊಳ್ಳಿ ತಕ್ಷಣ ಮತ್ತೆ ನೀವು ನನಗೆ ರಿಪ್ಲೈ ಮಾಡಿ ಮತ್ತು 10ವರೆಗೆ ಈ ಒಂದು ಸಂದರ್ಭದಲ್ಲಿ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗುವ ಹಾಗೆ ನೋಡ್ಕೊಂಡಿದ್ದೀರಿ. ಎಲ್ಲರಿಗೂ ಮತ್ತೊಮ್ಮೆ ನಾನು ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿಸೆಯಲ್ಲಿ ನಮ್ಮ ಮಾನ್ಯರಾದಂತಹ ಶ್ರೀ ಕಿರಣ್ ಸರ್ ಅವರು ನೇತೃತ್ವದಲ್ಲಿ ಇವತ್ತಿನ 4ನೇ ದಿನದ ಚಟುವಟಿಕೆ ಸಾಗ್ತಾ ಇದೆ. ಜೊತೆಗೆ ನಮ್ಮೊಂದಿಗೆ ಚಿದಾನಂದ್ ಸರ್ ಕೂಡ ಇದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಅಂದ್ಕೊಂಡು ಮತ್ತೊಂದು ಸಾರಿ ಶ್ರೀ ಕ್ಷೇತ್ರ ಮರೆಯುತ್ತಾ ನನ್ನ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜಯ ಕರ್ನಾಟಕ. ಎಲ್ಲರನ್ನ ತಮ್ಮ ಮಾತಿನ ಮೂಲಕ ನಿರಂತರವಾಗಿ ಸ್ವಾಗತಿಸಿದಂತಹ ಮುಖ್ಯ ಶಿಕ್ಷಣ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಹಾಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಹೆಜ್ಜೆ ಸಮಗ್ರ ಶಿಕ್ಷಣ ಸಾಮಾಜಿಕ ಪರಿಶೋಧನೆ ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪಾಲಕ ಸಭೆಯ ಅಧ್ಯಕ್ಷತೆ ಮತ್ತು ನೋಡಲ್ ಅಧಿಕಾರಿಗಳಾದಂತಹ ನಮ್ಮ ಆತ್ಮೀಯರಾದ ಕಿರಣ್ ಸರ್ ಅವರು, ಹಾಗೆ ಈ ಒಂದು ಸಭೆಯಲ್ಲಿರುವಂತಹ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು, ಹಾಗೆ ಈ ಒಂದು ಶಾಲೆಯಲ್ಲಿರುವಂತಹ ಎಲ್ಲ ಶಿಕ್ಷಕರು ವರ್ಗದವರು, ಹಾಗೆ ಪಾಲಕ ಪೋಷಕರು, ಹಾಗೆ ಅಡುಗೆ ಸಿಬ್ಬಂದಿಗಳು, ಹಾಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು, ಹಾಗೆ ಈ ಒಂದು ಶಾಲೆಯ ಎಲ್ಲ ಎಸ್ಟಿಎಂಸಿ ಸದಸ್ಯರು, ಹಾಗೆ ಮತ್ತು ವಿದ್ಯಾರ್ಥಿಗಳು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ತಮಗೆಲ್ಲರೂ ಗೊತ್ತಿರುವಂತೆ ಈ ಯೋಜನೆ 2018-19ರಲ್ಲಿ ಈ ಯೋಜನೆಯನ್ನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಜಾರಿಗೆ ತಂದಿರುವುದು. ಇದು ಏನಂತಂದ್ರೆ ಭಾರತ ಸರ್ಕಾರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಏನು ಸರ್ವ ಶಿಕ್ಷಾ ಅಭಿಯಾನವನ್ನು ಶೈಕ್ಷಣಿಕ ಇದಕ್ಕಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಎಂಬುದನ್ನು ಹೊರಹಾಕಿದೆ. ಇದರಲ್ಲಿ ಮುಖ್ಯವಾಗಿ ತಾವು ಗೊತ್ತಿರುವಂತೆ ಈ ಹಿಂದಿನಲ್ಲಿ ಯೋಜನೆಗಳು ಜಾರಿಯಿರುವಂತೆ ಸರ್ವ ಶಿಕ್ಷಾ ಅಭಿಯಾನ, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಹಾಗೆ ಶಿಕ್ಷಕರ ಶಿಕ್ಷಣ ಇದು ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಏಕರೂಪದಲ್ಲಿ ಜಾರಿ ತಂದಿರುವಂಥದ್ದು. ಇದು ಏನಂತಂದ್ರೆ ಈ ಯೋಜನೆಯ
12ನೇ ತರಗತಿಯವರೆಗೆ ಯಾವುದೇ ಒಂದು ವಿಂಗಡಣೆ ಮಾಡದೆ ಸಮಾನವಾಗಿ ಶಿಕ್ಷಣವನ್ನು ಕೊಡುವಂಥದ್ದು ಈ ಯೋಜನೆಯ ಗುರಿಯಾಗಿದೆ. ಇದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈ ಯೋಜನೆಯ ಅಡಿಯಲ್ಲಿ ಸಮಾನ ಶಿಕ್ಷಣ, ಉಚಿತವಾದ ಶಿಕ್ಷಣ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವಂಥದ್ದು ಈ ಯೋಜನೆಯ ಉದ್ದೇಶವಾಗಿದೆ. ಹಾಗಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶದಲ್ಲಿ ಮುಖ್ಯವಾಗಿ ಇದು ಶಾಲೆಯ ಕಾರ್ಯಕ್ಷಮತೆ, ಮಕ್ಕಳ ಒಂದು ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವಂಥದ್ದು, ಹಾಗೆ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸಿ ಉನ್ನತ ಹುದ್ದೆಗೆ ಮಕ್ಕಳು ಸೇರಬೇಕೆನ್ನುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನ ಹೊರತಂದಿರುವುದು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಜೊತೆಗೆ ಬಹಳಷ್ಟು ಯೋಜನೆಗಳನ್ನ ಸರ್ಕಾರ ಮಕ್ಕಳಿಗಾಗಿ ಮತ್ತು ಈ ಒಂದು ಶಾಲೆಯ ವ್ಯವಸ್ಥೆಗಾಗಿ, ಶಾಲೆ ಶಿಕ್ಷಣಕ್ಕಾಗಿ ಬಹಳಷ್ಟು ಯೋಜನೆಗಳನ್ನ ಜಾರಿ ತರ್ತಾ ಇದೆ. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಶಿಕ್ಷಣದ ಹೊರತುಪಡಿಸಿ ಮಕ್ಕಳ ಒಂದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಮಕ್ಕಳು ಏನು ಶಾಲೆಗೆ ಬಂದು ಸರಿಯಾದ ಒಂದು ವಿದ್ಯಾಭ್ಯಾಸವನ್ನು ಕಲಿಯಲಿಕ್ಕೆ ಸಾಕಷ್ಟು ಯೋಜನೆಗಳು ಈಗಾಗಲೇ ಕೇಂದ್ರ ಸರ್ಕಾರದ ಯೋಜನೆಗಳನ್ನು, ಕ್ಷೀರಭಾಗ್ಯ ಯೋಜನೆ, ಹಾಗೆ ಮಧ್ಯಾಹ್ನ ಉಪಹಾರ ಯೋಜನೆ, ಈ ಎಲ್ಲ ಯೋಜನೆಗಳು ಜಾರಿಯಾಗಿವೆ. ಕ್ಷೀರಭಾಗ್ಯ ಯೋಜನೆಯಲ್ಲಿ ತಮಗೆ ಗೊತ್ತಿರುವಂತೆ ಮಕ್ಕಳಿಗೆ ಬೆಳಗಿನ ಸಮಯದಲ್ಲಿ ಹಾಲನ್ನ ವಿತರಣೆ ಮಾಡುವಂಥದ್ದು, ಅದರ ಜೊತೆ ಕೂಡ ಈಗ ಬೆಳಗಿನ ಸಮಯದಲ್ಲಿ ಅದಕ್ಕೆ ದೈಹಿಕವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಮಕ್ಕಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಮಕ್ಕಳಿಗೆ ವಾರದಲ್ಲಿ 2 ಬಾರಿ ರಾಗಿ ಮಾಲ್ಟನ್ನು ಮಿಕ್ಸ್ ಮಾಡಿ ಕೊಡುವಂಥದ್ದು ಕೂಡ ಇರುವಂಥದ್ದು. ಅದ್ರ ಜೊತೆ ಕೂಡ ಮಧ್ಯಾಹ್ನದ ಹೊತ್ತಿಗೆ ಮಕ್ಕಳು ಯಾರು ಹಸಿವಿನಿಂದ ನಿಂತ್ಕೊಂಡಿರಬಾರದು, ಮಕ್ಕಳಿಗೆ ಆ ಸಮಯದಲ್ಲಿ ಊಟವನ್ನು ಬಿಸಿಯಾದ ಊಟವನ್ನು ಪೂರೈಸಬೇಕೆಂಬ ದೃಷ್ಟಿಯಿಂದ ಮಧ್ಯಾಹ್ನ ಉಪಹಾರ ಯೋಜನೆ ಕೂಡ ಜಾರಿಯಲ್ಲಿರ್ಬೋದು. ಮಧ್ಯಾಹ್ನ ಉಪಹಾರ ಯೋಜನೆ ಅಂದ್ರೆ ತಮಗೆ ಗೊತ್ತಿರುವಂತೆ ವಾರದಲ್ಲಿ ಏನು ಎಲ್ಲಾ ದಿವಸ ಕೂಡ ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ಕೊಡುವಂಥದ್ದಿದೆ. ಅದರಲ್ಲಿ ಮುಖ್ಯವಾಗಿ 5 ದಿವಸ ಅನ್ನ ಸಾಂಬಾರನ್ನ ಕೊಡುವಂಥದ್ದು, 1 ದಿವಸ ಚಿತ್ರಾನ್ನ, ಬೇಳೆ, ಬಿಸಿಬೇಳೆ ಬಾತು, ಪಲಾವನ್ನ ನೀಡುವಂಥದ್ದಿದೆ. ಹಾಗಾಗಿ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈ ಎಲ್ಲ ಯೋಜನೆಗಳು ಜಾರಿ ತರ್ತಾ ಇದೆ. ಅದ್ರ ಜೊತೆ ಕೂಡ ಈಗಾಗಲೇ ಸರ್ಕಾರ ಏನಂತಂದ್ರೆ ವಾರದಲ್ಲಿ 2 ದಿವಸ ಮೊಟ್ಟೆಯನ್ನು ಕೊಡ್ಲಾಗ್ತಿತ್ತು. ಈಗ ಎಲ್ಲಾ ದಿವಸ ಕೂಡ ಮೊಟ್ಟೆ ಕೊಡ್ಲಿಕ್ಕೆ ಅಜಿತ್ ಪ್ರೇಮ್ ಫೌಂಡೇಶನ್ ವತಿಯಿಂದ ನೀಡಲಾಗ್ತದೆ. ಹಾಗಾಗಿ ಈ ಯೋಜನೆಗಳೆಲ್ಲ ಯಾಕೆ ಬರ್ತವೆ ಅಂತಂದ್ರೆ ಮಕ್ಕಳ ಒಂದು ಕಲಿಕೆಯನ್ನು ಹೆಚ್ಚಿಸಲಿಕ್ಕೆ ಮತ್ತೆ ಮಕ್ಕಳ ಒಂದು ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ, ಮಕ್ಕಳು ಯಾರು ಶಾಲೆಯಿಂದ ಹೊರಗಡೆ ಇರಬಾರ್ದು, ಶಾಲೆಗೆ ನಿಯಮಿತವಾಗಿ ಹಾಜರಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಎಲ್ಲ ಯೋಜನೆಗಳನ್ನ ಜಾರಿ ತರುವಂತದ್ದು ಈ ಕೇಂದ್ರ ಸರ್ಕಾರದ ಗುರಿ ಇದೆ. ಹಾಗಾಗಿ ಈ ಯೋಜನೆಗಳು ಯಾವ ರೀತಿ ಜಾರಿಗೆ ಬಂದಿದೆ ಮತ್ತು ಸರಿಯಾಗಿ ಫಲಾನುಭವಿಗಳಿಗೆ ಮುಟ್ಟಿದೆಗಳ ಬಗ್ಗೆ, ಆ ಫಲಾನುಭವಿಗಳು ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ ಇದರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ನಮಗೆ ಸಾಮಾಜಿಕ ಪರಿಶೀಲನೆ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು. ಈಗಾಗಲೇ ಸಾಮಾಜಿಕ ಪರಿಶೀಲನೆ ಅಂತಂದ್ರೆ ತಮಗೆ ಗೊತ್ತಿರುವಂತೆ ಈ ಒಂದು ಯೋಜನೆಗೆ ಕಡ್ಡಾಯವಾಗಿಲ್ಲ. ಎಲ್ಲಾ ಯೋಜನೆಗಳು ಕೂಡ ಸಾಮಾಜಿಕ ಪರಿಶೀಲನೆಯನ್ನ ಕಡ್ಡಾಯ ಮಾಡಲಾಗ್ತದೆ. ಸಾಮಾಜಿಕ ಪರಿಶೀಲನೆ ಅಂದ್ರೆ ನಾವು ಒಬ್ಬರೇ ಮಾಡ್ಕೊಂಡು ಹೋಗುವಂತದ್ದಲ್ಲ, ಎಲ್ಲ ಅಂದ್ರೆ ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ. ಈಗ ನಾವು ಒಬ್ಬರೇ ಮಾಡ್ಕೊಂಡು ಹೋದ್ರೆ ಅದು ಒಂದು ಲೆಕ್ಕಪತ್ರದ ಆಡಿಟ್ ಆಗುತ್ತೆ. ಅಂದ್ರೆ ಆಡಿಟ್ ಅಂದ್ರೆ ತಮಗೆ ಗೊತ್ತಿರುವಂತಂದ್ರೆ ಈಗಾಗಲೇ ಶಾಲೆಗಳಲ್ಲಿ ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಆಡಿಟ್ ಗಳೆಲ್ಲ ಆಗ್ತವೆ. ಅಂದ್ರೆ ಆಡಿಟ್ ಗಳು ಅಂದ್ರೆ 4 ಗೋಡೆಗಳ ಮಧ್ಯೆ ಅಂದ್ರೆ ಲೆಕ್ಕಪತ್ರಗಳಿಗೆ ಮಾತ್ರ ಸೀಮಿತವಾಗಿರ್ತದೆ. ಆದ್ರೆ ಈ ಒಂದು ಆಡಿಟ್ ಗಳು ಹಾಗೆ ಕಾಲಿಕೆಯಿಂದ ಸಮುದಾಯದೊಟ್ಟಿಗೆ ಮಾಡುವಂತ ಕಾರ್ಯಕ್ರಮ ಮತ್ತು ಸಮುದಾಯಕ್ಕೆ ಏನ್ ಬೇಕು ಅಂದ್ರೆ ಈ ಯೋಜನೆಯಲ್ಲಿ ಏನಿದೆ ಅದಕ್ಕೆ ಅವರಿಗೆ ಕೊಡುವ ಮಾಹಿತಿಯನ್ನು ಕೊಡುವಂಥದ್ದು, ಅವರಿಂದ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂಥದ್ದು, ಅವರ ಒಂದು ಸಲಹೆ ಸೂಚನೆಗಳನ್ನ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡುವಂಥದ್ದು ಈ ಸಾಮಾಜಿಕ ಪರಿಶೀಲನೆ ಉದ್ದೇಶ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೀಲನೆ ನಾವು ಎಲ್ಲಾ ಯೋಜನೆಗಳು ಕೂಡ ಕಡ್ಡಾಯಗೊಳಿಸ್ತಾ ಇದ್ದೇವೆ. ಇದು ಕೂಡ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಹೊಸದಾಗಿ ಬಂದಿರುವಂತದ್ದು. ಈಗಾಗಲೇ ಪಂಚಾಯತ್ ಮಟ್ಟದಲ್ಲಿ ಎಲ್ಲ ನಾವು ಸಾಮಾಜಿಕ ಪರಿಶೀಲನೆ ಮಾಡ್ತಾ ಇದ್ವಿ. ಅದರಲ್ಲಿ 2 ಯೋಜನೆಗಳು ಈಗಾಗಲೇ ಸರ್ ಕೂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆಯ ನಿರ್ದೇಶಕರಾಗಿದ್ದಾರೆ. ಅವರು ಆ ಯೋಜನೆ ಕೂಡ ನಾವು ಸಾಮಾಜಿಕ ಪರಿಶೀಲನೆ ಮಾಡುವಂತದ್ದು. ಮತ್ತೆ 17ನೇ ಹಣಕಾಸು ಆಯೋಗದ ಅನುದಾನ ಕುರಿತಂತ ಕೂಡ ಸಾಮಾಜಿಕ ಪರಿಶೀಲನೆ ಮಾಡಲಾಗ್ತದೆ. ಹೀಗೆ ನಮಗೆ ಈ ಕೊಟ್ಟಿರುವಂತದ್ದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಂದ್ರೆ ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯಾವ ರೀತಿ ಅನುಷ್ಠಾನವಾಗ್ತಿದೆ. ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತಂದ್ರೆ ಇಲ್ಲಿ ಇರುವಂತ ಮಕ್ಕಳಿಗೆ ಕೊಡುವಂತ ಸೌಲಭ್ಯಗಳು ಈಗಾಗಲೇ ಪಠ್ಯ ಪುಸ್ತಕ ಇರ್ಬೋದು, ಸಮವಸ್ತ್ರ ಇರ್ಬೋದು, ಶೂಸ್ ಬಾಕ್ಸ್ ಇರ್ಬೋದು, ಅಥವಾ ವಿದ್ಯಾರ್ಥಿ ವೇತನ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಅದು ಮಕ್ಕಳಿಗೆ ಅನುಕೂಲವಾಗುವಂತೆ ಇಲ್ಲಿ ಪಠ್ಯ ಪುಸ್ತಕದ ಜೊತೆಗೆ ಗ್ರಂಥಾಲಯ ವ್ಯವಸ್ಥೆಯನ್ನ ಇರುವಂತದ್ದು, ಮತ್ತೆ ನಿಯಮಿತವಾಗಿ ದಿನಪತ್ರಿಕೆಯನ್ನ ಲಭ್ಯವಾಗಿರುವಂತೆ ನೋಡ್ಕೊಳ್ಳುವಂತದ್ದು, ಈ ಎಲ್ಲ ವ್ಯವಸ್ಥೆಗಳು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಇರುವಂತದ್ದು. ಮತ್ತೆ ಮಕ್ಕಳಿಗೆ ಯಾವ ರೀತಿ
ಶಿಕ್ಷಕರು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಮಕ್ಕಳು ಎಷ್ಟು ಅದನ್ನ ಕಲಿಕೆಯನ್ನ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಂಡಿದ್ದಾರೆ. ಈ ಎಲ್ಲಾ ಅಂಶಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ನಮ್ಗೆ 4 ದಿವಸ ಅವಧಿಗೆ ಕೊಟ್ಟಿದ್ರು. ಅದರಲ್ಲಿ ನನಗೆ ಒಂದು ದಿವಸ ಕೂಡ ಈ ಒಂದು ಶಾಲೆಗೆ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಕೆಲಸದ ಒತ್ತಡ ಅಂತಂದ್ರೆ ಗ್ರಾಮ ಪಂಚಾಯತ್ ಕೂಡ ಗ್ರಾಮ ಸಭೆ ಅಥವಾ ಮತ್ತೊಂದು ಸ್ಕೂಲ್ ನಲ್ಲಿ ಆಡಿಟ್ ಇರೋದ್ರಿಂದ ಇವತ್ತಿನ ದಿವಸ ನಂಗೆ ಈ ಒಂದು ಪಾಲಕರ ಸಭೆಯಲ್ಲಿ ನನಗೆ ಅನುಕೂಲ ಆಗಿದೆ. ಈ ಒಂದು ಸಭೆಗೆ ಭಾಗವಹಿಸಲಿಕ್ಕೆ ಆಗಿದೆ. ಹಾಗಾಗಿ ಈ ಒಂದು 3 ದಿವಸ ಅವಧಿಗಳಿವೆ. 3 ದಿವಸ ಅಂತಂದ್ರೆ ಈ ಒಂದು 27ನೇ ತಾರೀಕಿಂದ ಇಲ್ಲಿವರೆಗೆ 31ನೇ ತಾರೀಕಿನವರೆಗೆ, ಅಂದ್ರೆ ಒಂದು ದಿವಸ ರಜೆ ಹೋಗಿತ್ತು. ಹಾಗೆ 2 ದಿವಸ ಒಂದು ಈ ಒಂದು ಸಾಮಾಜಿಕ ಪರಿಷತ್ ಎಲ್ಲಾ ಅಂಶಗಳನ್ನ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇಲ್ಲಿರುವಂತಹ ಶಾಲೆಯಲ್ಲಿರುವಂತಹ ಎಲ್ಲಾ ಅಂಶಗಳನ್ನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ದಾಖಲಾತಿಗಳನ್ನ ಏನನ್ನೇ ನಿರ್ವಹಣೆ ಮಾಡಿದ್ದಾರೆ ಮತ್ತು ಮಕ್ಕಳ ಒಂದು ಸಂದರ್ಶನ ಕೂಡ ಮಾಡಿದ್ದಾರೆ. ಮಕ್ಕಳು ಯಾವ ರೀತಿ ಕಲಿಕೆಯನ್ನ ಕಲಿತುಕೊಳ್ತಾ ಇದ್ದಾರೆ, ಮಕ್ಕಳ ಒಂದು ಅಭಿಪ್ರಾಯ ಕೂಡ ಸಂಗ್ರಹಣೆ ಮಾಡಿರುವಂತದ್ದು, ಮತ್ತೆ ಶಿಕ್ಷಕರ ಒಂದು ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡಿರುವಂತದ್ದು, ಮತ್ತೆ ಪಾಲಕರ ಜೊತೆ ಕೂಡ ನಮ್ಮ ಪಾಲಕರ ಜೊತೆ ಕೂಡ ಏನೇನು ಈ ಶಾಲೆಯಲ್ಲಿ ವ್ಯವಸ್ಥೆಗಳು ಆಗಿವೆ ಮತ್ತೆ ಏನೇನು ಅಭಿಪ್ರಾಯಗಳಿವೆ ಅದು ಕೂಡ ಸಂಗ್ರಹಣೆ ಮಾಡಿರುವಂತಹ ವರದಿಗಳನ್ನು ಈ ಒಂದು ವರದಿಯನ್ನು ಸಿದ್ಧಪಡಿಸಿ ನಮಗೆ ಕೊಟ್ಟಿದ್ದಾರೆ. ಆ ವರದಿ ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದೆ. ಆ ವರದಿಯಲ್ಲಿ ಏನಾದ್ರು ಬದಲಾವಣೆಗಳು ಅಥವಾ ಏನಾದ್ರು ಸಲಹೆಗಳು ಅಥವಾ ಸೂಚನೆಗಳಿದ್ರೆ ತಾವು ತಿಳಿಸಿ ಅಂತ ಹೇಳ್ಕೊಳ್ತಾ, ಈ ಒಂದು ಸಾಮಾಜಿಕ ಪರಿಶೋಧನೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕುರಿತಂತೆ ತಮ್ಗೇನಾದ್ರು ಕುಂದು ಕೊರತೆ ಇದ್ರೆ ಈ ಹೇಳ್ಕೊಳ್ಳಿಕ್ಕೆ ಅವಕಾಶ ದಯವಿಟ್ಟು ಅವಕಾಶವನ್ನ ಬಳಸಿ ಅಂತ ಹೇಳ್ಕೊಳ್ತಾ, ಕಡೆಗೆ ಏನಂತಂದ್ರೆ ಈಗಾಗಲೇ ನಮಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲಿಕ್ಕೆ ನಮಗೆ ಇಲ್ಲಿನ ಮುಖ್ಯ ಶಿಕ್ಷಕರು, SMC ಅಧ್ಯಕ್ಷರು, ಎಲ್ಲ ಶಿಕ್ಷಕ ವೃಂದದವರು ಹಾಗೆ ಪಾಲಕ ಪೋಷಕರು ಮತ್ತೆ SMC ಸದಸ್ಯರು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ತುಂಬದೇ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಸಾಮಾಜಿಕ ಪರಿಶೋಧನೆ ಆಯ್ದ ಶಾಲೆಗಳಲ್ಲಿ ನಡೀತದೆ. 4 ದಿನ ಹೇಗೆ ನಡೀತದೆ, ಯಾವ್ಯಾವ ರೀತಿಯಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾರೆ, ಸಾಮಾಜಿಕ ಪರಿಶೋಧನೆಯ ಉದ್ದೇಶಗಳೇನು, ಈ ಎಲ್ಲ ಅಂಶಗಳನ್ನ ವಿಸ್ತಾರವಾಗಿ ನಮ್ಮ ಮುಂದೆ ಬಿಟ್ಟಂತಹ ಧನ್ಯವಾದಗಳು. ಈಗ ವರದಿಯ ಮಂಡನೆ. ಎಲ್ಲರಿಗೂ ನಮಸ್ಕಾರ. ಕಳೆದ 3 ದಿನಗಳಿಂದ ನಮ್ಮ ಜೊತೆಗೆ ನಾವಿದ್ದೇವೆ. ಬಹುಶಃ ಎಲ್ಲ ಪಾಲಕರು ನಮ್ಮ ಪರಿಚಯ ಉಂಟು, ನಮ್ಮ ಪರಿಚಯ ಉಂಟು ಅನ್ಸುತ್ತೆ. ನಮ್ಮ ಪಾಲಕರಿದ್ದಾರೆ. ನಾನು ಕಳೆದ 3 ದಿನಗಳಿಂದ ಶಿಕ್ಷಕ ಸಂದರ್ಶನ, ಪಾಲಕರ ಸಂದರ್ಶನ, ವಿದ್ಯಾರ್ಥಿಗಳ ಸಂದರ್ಶನ ಮಾಡಿದ್ದೇವೆ. ಮತ್ತೆ ಶಾಲೆಯ ವಾಸ್ತುಸ್ಥಿತಿಗಳ ಬಗ್ಗೆ ನಮ್ಮದೇ ಆದ ಒಂದು ರೂಪುರೇಷೆಯನ್ನು ಇದನ್ನು ಸಿದ್ಧಪಡಿಸ್ಕೊಂಡು ಈ ವರದಿಯನ್ನು ನಾನು ಈ ಸಭೆಯಲ್ಲಿ ನಾನು ಮಂಡಿಸ್ತಾ ಇದ್ದೇನೆ. ಶಾಲಾ ಹಿನ್ನೆಲೆ 1955ರಲ್ಲಿ ಶರಾವತಿ ನದಿ ತಟದಲ್ಲಿ ಸ್ಥಾಪನೆಯಾದ ಸರ್ಕಾರಿ ಹಿರಿಯ ಶಾಲೆ ಮಾಗು ಶಾಲೆಯು 18 ಗುಂಟೆ ಸ್ಥಳಾವಕಾಶವನ್ನು ಹೊಂದಿದ್ದು, ಶ್ರೀ ದಾಸಪಲ್ಲಿ ಇವರು 2 ಗುಂಟೆ ಜಾಗವನ್ನು ದಾನವಾಗಿ ನೀಡುವುದರಿಂದ ಈಗ ಈ ಶಾಲೆಯು 20 ಗುಂಟೆ ಜಾಗದಲ್ಲಿ ತಲೆ ಎತ್ತಿ ನಿಂತಿದ್ದು, ಕಳೆದ 7 ದಶಕಗಳಿಂದ ಸುತ್ತಲಿನ ಮಾಗೂರು, ಬೀರುಗೋಡು, ಮುಗಿಕೆರೆ, ಹಾಡಿ, ಹಸಿಕೆರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯುದಾನ ಮಟ್ಟ ಬಂದಿದೆ. ಕೇವಲ ಪಠ್ಯ ವಿಷಯಕ್ಕೆ ಮಾತ್ರ ಸೀಮಿತವಾಗಿರದೆ ವಿದ್ಯಾರ್ಥಿಗಳು ಕ್ರೀಡೆ, ಪ್ರತಿಭಾಕಾರಿಕೆಯಂತಹ ಕಾರ್ಯಕ್ರಮಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಾ ಬಂದಿದ್ದಾರೆ. ಕ್ಲಸ್ಟರ್ ಕೇಂದ್ರ ಶಾಲೆಯಾಗಿದ್ದು ಕಲಿಕಾ ಹಾಗೂ ಪ್ರತಿಭಾ ಕಾರ್ಯಕ್ರಮಗಳನ್ನು SDMC ಹಾಗೂ ಪಾಲಕ ಪೋಷಕರ ಸಹಕಾರದೊಂದಿಗೆ ಆಯೋಜಿಸುತ್ತಾ ಬಂದಿದ್ದು ಪಠ್ಯೇತರ ವಿಷಯಗಳಲ್ಲಿ ಪ್ರೋತ್ಸಾಹ ನೀಡಲಾಗುತ್ತದೆ. ಕಳೆದ 5 ವರ್ಷಗಳಲ್ಲಿ ಶಾಲೆಯಲ್ಲಿ ಆಕರ್ಷಕ ನೈಕಲಿ ತರಗತಿ, ಕೋಣೆ, ಭಾಷಾ ಪ್ರಯೋಗಾಲಯ, ಕಲಿಕಾ ಮೇಳ ಎಂಬ ವಿನೂತನ ಯೋಜನೆಯನ್ನು ಕೈಗೊಂಡಿದ್ದು, ಪ್ರತಿ ವರ್ಷ ಪ್ರಯೋಗ ಕಿರಣ, ಮೆಟ್ರಿಕ್ ಮೇಳ, ಕಲಿಕೋತ್ಸವ, ಸ್ಪೋಕನ್ ಇಂಗ್ಲಿಷ್ ಮತ್ತು ಬಹುಪಯೋಗಿ ಕಾರ್ಯಕ್ರಮಗಳಿಂದ ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಏರಿಕೆಯಾಗುತ್ತಿರುವುದು ಶಾಲೆಯ ಹೆಮ್ಮೆಯ ಸಂಗತಿಯಾಗಿದೆ. ಇದಿಷ್ಟು ಶಾಲೆ ಹಿನ್ನೆಲೆ. ನಾವು ಶಾಲೆಗೆ ಭೇಟಿ ನೀಡಿದ ದಿನದಂದು ಹಾಜರಾತಿ, ಮಕ್ಕಳ ಹಾಜರಾತಿ ಟೋಟಲಿಯಾಗಿ 72 ಇದೆ. 72 ಅಂಗನವಾಡಿಯಲ್ಲಿ ಕನ್ಸಿಡರ್ ಮಾಡಿದ್ದೇವೆ. ಅಂಗನವಾಡಿಯಲ್ಲಿ 14 ಜನ ಮಕ್ಕಳಿದ್ದಾರೆ. 1ನೇ ಕ್ಲಾಸಲ್ಲಿ 5, 2ನೇ ಕ್ಲಾಸಲ್ಲಿ 8, 3ನೇ ಕ್ಲಾಸಲ್ಲಿ 6, 4ನೇ ಕ್ಲಾಸಲ್ಲಿ
15, 5ನೇ ಕ್ಲಾಸ್ 5, 6ನೇ ಕ್ಲಾಸ್ 13, 7ನೇ ಕ್ಲಾಸ್ 17 ಜನ ದಾಖಲಾತಿ ಹೊಂದಲಾಗಿದೆ. ಹಾಗೆ ಶಾಲೆಗೆ ಅನುದಾನ ಬಿಡುಗಡೆಯಾದ ವಿವರ ಪ್ರಾರಂಭಿಕ ಶುಲ್ಕ ನಾಮಕರಣ ದಿನ ಅಂದ್ರೆ ನಾವು ಕನ್ಸಿಡರ್ 22 ಮತ್ತು 23 ಒಂದು ಆರ್ಥಿಕ ವರ್ಷಕ್ಕೆ ನಾವು ರೆಡಿ ಮಾಡೋದು. ಪ್ರೆಸೆಂಟ್ ಆಗಿ ಏನು ಇಲ್ಲಿ ವಾಸ್ತುಸ್ಥಿತಿ ಅದ ಅದನ್ನು ನಾವು ಕನ್ಸಿಡರ್ ಮಾಡಿದ್ವಿ. 22, 23 ಅಂಕಿಅಂಶ ಅಂದ್ರೆ ನಿಮ್ದು ಕ್ಯಾಶ್ ಬುಕ್ ಪರಿಶೀಲನೆ ಮತ್ತೆ ನಿಮಗೆ ಮಕ್ಕಳಿಗೆ ಇರುವ ಶೂ ಮತ್ತೆ ಸಾಕ್ಸ್ ಕೊಡ್ಕೊಂಡು ಶ್ರಮವಸ್ತ್ರ ಕೊಡ್ಕೊಂಡು ಇದ್ರದ್ದು ಕನ್ಸಿಡರ್ ಮಾಡಿದ್ವಿ. ಅದರಂತೆ ಪ್ರಾರಂಭಿಕ ಶುಲ್ಕವು 2540 ಇತ್ತು. ಶಾಲಾ ಅನುದಾನ 1250 ಬಂದಿತ್ತು. ಪಂಚ ಸೌಲಭ್ಯ ಅಂದ್ರೆ ಪಂಚ ಸೌಲಭ್ಯ ಕುಡಿಯುವ ನೀರು ಮತ್ತು ಶೌಚಾಲಯ 8000, ಶೂ ಮತ್ತು ಸಾಕ್ಸ್ ಮಕ್ಕಳಿಗೆ 18,500 ರೂಪಾಯಿ, ಬಡ್ಡಿ 196, ಇಷ್ಟು 30,018 ರೂಪಾಯಿ ಇತ್ತು. ಹಾಗೆ ಬಳಕೆಯಾದ ಶಾಲಾ ಅನುದಾನ ಅಂದ್ರೆ ಒಂದು ಅನುದಾನ ಶಾಲೆಯು ಬಳಕೆ ಮಾಡಿದ್ದಾರೆ. ಪಂಚ ಸೌಲಭ್ಯಕ್ಕೆ 400 ರೂಪಾಯಿ ಖರ್ಚು ಮಾಡಿದ್ದಾರೆ. ಶೂ ಮತ್ತು ಸಾಕ್ಸ್ 18,000 ಖರ್ಚು ಮಾಡಿದ್ದಾರೆ. ಇಷ್ಟು 22,000 ರೂಪಾಯಿ ಖರ್ಚಾಗಿದೆ. ಉಳಿಕೆ ಹಣ 7,954 ಉಳಿಕೆ ಹಣ ಇದೆ. ಹಾಗೆ ಶಾಲೆಯಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಎಲ್ಲ ರಿಜಿಸ್ಟರ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗುತ್ತದೆ. ಶಾಲೆಯಲ್ಲಿ ಶಿಕ್ಷಕರ ಮಕ್ಕಳ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ ವಿತರಿಸಲಾಗಿದೆ. ಶಿಕ್ಷಕರು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಶೂ ಮತ್ತು ಸಾಕ್ಸ್ ನಾವು ಕನ್ಸಿಡರ್ ಮಾಡಿದ್ದೇವೆ. ಹಾಗೆ ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಪ್ರಕಾರ ಎಲ್ಲ ದಿನಗಳಲ್ಲೂ ಹಾಜರಿರುತ್ತಾರೆ. ಶಾಲೆಯಲ್ಲಿ ಮಕ್ಕಳಿಗಾಗಿ ಪ್ರತಿನಿತ್ಯ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗೆ ದಿನನಿತ್ಯ ವಿದ್ಯಮಾನ ತಿಳಿಯಲು ದಿನಪತ್ರಿಕೆ ಲಭ್ಯವಿರುತ್ತದೆ. ಶಾಲೆಯಲ್ಲಿ ಗ್ರಂಥಾಲಯದ ಕೊಠಡಿ ವ್ಯವಸ್ಥೆ ಇರುತ್ತದೆ, ಅಂದ್ರೆ ವಾಚನಾಲಯದ ವ್ಯವಸ್ಥೆ ಇರುತ್ತದೆ ಮಕ್ಕಳಿಗೆ. ಶಾಲೆಯಲ್ಲಿ ಮಕ್ಕಳಿಗೆ ಸಾಕಷ್ಟು ಕ್ರೀಡಾ ಸಾಮಗ್ರಿಗಳು ಲಭ್ಯವಿರುತ್ತದೆ. ಶಾಲೆಯಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯ ವ್ಯವಸ್ಥೆ ಇರುತ್ತದೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಶಾಲೆಯಲ್ಲಿ ಶಿಕ್ಷಕರು ನಿಯಮಿತವಾಗಿ ಹಾಜರಿರುತ್ತಾರೆ. ಶಾಲೆಯಲ್ಲಿ ಯುವ ಮತ್ತು ಪರಿಸರ ಕಲ್ಪನೆಗಳನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಸುರಕ್ಷಾ ಪ್ರತಿಜ್ಞೆ ಶಾಲಾ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಶಾಲೆಯಲ್ಲಿ ಪ್ರಯೋಗಾಲಯ ವ್ಯವಸ್ಥೆ ಇರುತ್ತದೆ. ಇದಿಷ್ಟು ಗುಣಾತ್ಮಕ ಅಂಶಗಳು ಶಾಲೆ ಸಂಬಂಧಪಟ್ಟ. ಹಾಗೆ ಋಣಾತ್ಮಕ ಅಂಶಗಳು 4, 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳು ಕುಳಿತು ಅಭ್ಯಾಸ ಮಾಡಲು ಡೆಸ್ಕ್ ಮತ್ತು ಬೆಂಚ್ ಕೊರತೆ ಇರುವುದನ್ನು ನಾವು ಈ ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಅದಕ್ಕೆ ಡೆಸ್ಕ್ ಕಡಿಮೆ ಉಂಟು ಶಾಲೆ. ಬೆಂಚಲ್ಲೇ ಕುತ್ಕೊಂಡು ಅಭ್ಯಾಸ ಮಾಡ್ತಾ ಇರ್ತಾರೆ ಮಕ್ಕಳು. ಬೆಂಚ್ ಮತ್ತೆ 2 ಬೆಂಚ್ ಹಾಕೊಂಡೆ ಹಾಗೆ ಡೆಸ್ಕ್ ಇದು ಕಡಿಮೆ ಉಂಟು. 4ನೇ ಕ್ಲಾಸ್, 5ನೇ ಕ್ಲಾಸ್, 6 ಮತ್ತು 7 ಅಷ್ಟು ಕ್ಲಾಸ್ಗಳು. ಹಾಗೆ ಶಾಲೆಯಲ್ಲಿ ಅಂಗವಿಕಲ ಮಕ್ಕಳಿಗೆ ಶೌಚಾಲಯ ಇದೆ. ಅದು ಶೌಚಾಲಯದ ಬಾಗಿ ದುರಸ್ತಿ ಇರುತ್ತದೆ. ಅದು ಅಂಗವಿಕಲರಿಗೆ ಶೌಚಾಲಯ ಇದೆ. ಅಂಗವಿಕಲ ಮಕ್ಕಳು ಯಾರು ಇಲ್ಲ, ಅದು ಸ್ವಲ್ಪ ರಿಪೇರಿ ಇರುತ್ತೆ, ಹಳಕಂಡ ಭಾಗ ಮಾತ್ರ. ಹಾಗೆ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಇರುತ್ತದೆ, ಆದರೆ ಸಮರ್ಪಕವಾದ ಅರ್ಥಿಂಗ್ ವ್ಯವಸ್ಥೆ ಇರುವುದಿಲ್ಲ. ಅರ್ಥಿಂಗ್ ವ್ಯವಸ್ಥೆ ಮಾಡಬೇಕಾಗುತ್ತದೆ. ವಿದ್ಯುತ್ ಸಂಪರ್ಕ ಇದೆ ಶಾಲೆಗೆಲ್ಲ, ಆದರೆ ಅರ್ಥಿಂಗ್ ಸರಿಯಾಗಿಲ್ಲ. ಶಾಲೆಯಲ್ಲಿ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಫಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ನೋಂದಾಯಿಸಿಕೊಂಡಿರುವುದಿಲ್ಲ. ಇಷ್ಟು ಋಣಾತ್ಮಕ ಅಂಶಗಳು. ಶಾಲೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಉತ್ತಮ ಬಾಂಧವ್ಯವನ್ನು ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಗಮನಿಸಲಾಗಿದೆ. ಶಾಲೆಯಲ್ಲಿ ಕಿಚನ್ ಗಾರ್ಡನ್ ಮಾಡಿ ಮಕ್ಕಳಲ್ಲಿ ತರಕಾರಿ ಬೆಳೆಸುವ ವಿಧಾನ ಹಾಗೂ ಪರಿಸರದ ವಿವಿಧ ಜಾತಿ ಮರಗಳ ಬಗ್ಗೆ ತಿಳಿಸುವಂತ ಕಾರ್ಯ ಮಾಡಲಾಗುತ್ತದೆ. ಶಾಲಾ ಆರಂಭದಲ್ಲಿ ಕಿಚನ್ ಗಾರ್ಡನ್ ಮಾಡಿದ್ವಿ ನೀವು. ಅದರಲ್ಲಿ ತರಕಾರಿ ಬೆಳೀತದಂತೆ, ಆದ್ರೆ ಈ ಟೈಮ್ ದನ ಎಲ್ಲ ಹೋಗಿ ಹಾಳಾಗುತ್ತದೆ ಅಂತೆ. ಒಂದು ಕೆಲವೊಂದಿಷ್ಟು ಮರಕ್ಕೆ ಹೆಸರೆಲ್ಲ ಬಂದು ಹಾಕಿದ್ರೆ ನಾವು ಅದನ್ನ ವೀಕ್ಷಣೆ ಮಾಡಿದ್ದೇವೆ. ಹಾಗೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಈಗಾಗಿನ 6 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ದಾಖಲಾತಿ ಹೊಂದಿದ್ದು, ಆದರೆ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಮೆಟ್ಟು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಬಗ್ಗೆ ಸಾಮಾಜಿಕ ಪರಿಶೋಧನಾ ತಂಡ ಶಾಲೆ ಭೇಟಿ ನೀಡಿದ ವೇಳೆಯಲ್ಲಿ ಗಮನಿಸಿರುತ್ತದೆ. ಅಂದ್ರೆ ಪ್ರೆಸೆಂಟ್ ಆಗಿ 6 ವಿದ್ಯಾರ್ಥಿಗಳು ಇಲ್ಲಿ ದಾಖಲಾತಿ ಹೊಂದಿದ್ದಾರೆ. ಬಾಳೆಮೆಟ್ಟು ಸ್ಕೂಲ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅಂದ್ರೆ 6ನೇ ಕ್ಲಾಸ್ ಮಕ್ಕಳು ಮತ್ತು 7ನೇ ಕ್ಲಾಸ್ ಮಕ್ಕಳು. ಅದ್ರ ಬಗ್ಗೆ ನಾನು ಹೇಳ್ತೇನೆ. ಪವನ್ ವೆಂಕಟೇಶ್ ಮರಾಠಿ, ವಿನಾಯಕ್ ಶಂಕರ್ ಮರಾಠಿ, ಕಲ್ಪನಾ ಚಂದ್ರಾಸ್ ಮರಾಠಿ, ಗೌತಮ್ ಪುರುಷ್ ಮರಾಠಿ, ಸಂತೋಷ್ ಎನ್ ಮರಾಠಿ, ಯಶವಂತ್ ಎನ್ ಮರಾಠಿ. ಇದಿಷ್ಟು. ಇದ್ರ ಬಗ್ಗೆ ನೀವು ನಮಗೆ ಕ್ಲಾರಿಫೈ ಕೊಡಬೇಕಾಗ್ತದೆ. ಯಾಕಂದ್ರೆ ನಮ್ಮ ರೂಲ್ಸ್ ಪ್ರಕಾರ ಇಲ್ಲಿ ಯಾವ ದಾಖಲಾತಿ ಅಂತ ಇಲ್ಲೇ ಸ್ಟಡಿ ಮಾಡ್ಬೇಕು. ಅವರು ಬೇರೆ ಸ್ಕೂಲಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಅದ್ರ ಬಗ್ಗೆ ಮಾಡ್ಬೇಕಾಗ್ತದೆ. ಸರ್, ಅದು ಶಾಲೆ ಹೆಡ್ ಮಾಸ್ಟರ್ಗೆ ಗೊತ್ತಿರ್ಬೋದು. ನಮಗೆ ವಿಷಯ ಗೊತ್ತಿದೆ ಸರ್. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತೇ ಇಲ್ಲ ವಿಷಯ. ನಮಗೆ ಸಂಬಂಧಪಟ್ಟದ್ದಲ್ಲ. ನಮಗೆ ಕೊಡ್ತಾರೆ. ಹಾಗೆ ಮಧ್ಯಾಹ್ನ ಬಿಸಿಯೂಟ ನಿರ್ವಹಣೆ ಜವಾಬ್ದಾರಿ ಕಡಿಮೆ ಆಗಬೇಕು ಹಾಗೂ ಶಾಲೆಯ ಮೂಲಸೌಕರ್ಯ ವೃದ್ಧಿ ಆಗಬೇಕು ಎಂದು ಶಾಲೆ ಶಿಕ್ಷಕರು ಸಂದರ್ಶನದಲ್ಲಿ ತಿಳಿಸುತ್ತಾರೆ. ಅಂದ್ರೆ ಶಾಲಾ ಶಿಕ್ಷಕರ ಸಂದರ್ಶನ ಟೈಮ್ನಲ್ಲಿ
ಮಧ್ಯಾಹ್ನದ ಊಟ ಜವಾಬ್ದಾರಿ ಅವ್ರಿಗೆ ಅಂದ್ರೆ ಏನೋ ಒಂದು ಮೊಬೈಲ್ ಕೆಲವೊಂದು ನೆಟ್ವರ್ಕ್ ಇರುವುದಿಲ್ಲ, ಸಮಸ್ಯೆ ಆಗ್ತದೆ ಅಂತ ಕಡೆ ಒಂದು ಬರ್ತಾರೆ ಅವರು. ಮತ್ತೆ ಜವಾಬ್ದಾರಿ ಸ್ವಲ್ಪ ಕಡಿಮೆ ಆಗ್ಬೇಕು. ಅಲ್ಲಿ ಮೂಲಭೂತ ಸೌಕರ್ಯ ಅಂದ್ರೆ ಹೊಸ ಕೊಠಡಿ ಇರ್ಬೋದು, ಮಕ್ಕಳಿಗೆ ಕೆಲವಷ್ಟು ಉಪಕರಣ ಇರ್ಬೋದು, ಅದ್ರ ಬಗ್ಗೆ ಕನ್ಸಿಡರ್ ಮಾಡಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಈ ಶಾಲೆ ಭ್ರಷ್ಟ ಶಾಲೆ ಆಗಿದ್ದರಿಂದ ಶಾಲೆಗೆ ಕಾಯಂವಾಗಿ ಉಪದೋಮುಖ ಮುಖ್ಯ ಶಿಕ್ಷಕರ ಅವಶ್ಯಕತೆ ಇರುತ್ತದೆ ಎಂದು ಪ್ರಭಾರಿ ಮುಖ್ಯ ಶಿಕ್ಷಕರು ತಮ್ಮ ಸಂದರ್ಶನದಲ್ಲಿ ತಿಳಿಸುತ್ತಾರೆ. ಅಂದ್ರೆ ಭ್ರಷ್ಟ ಶಾಲೆ ಆಗಿದ್ದರಿಂದ ಒಂದು ಮುಖ್ಯ ಶಿಕ್ಷಕರ ಅವಶ್ಯಕತೆ ಇರುತ್ತದೆ ಪ್ರಭಾರಿ ಶಿಕ್ಷಕರು ರಾಜು ಸರ್ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ. ಶಾಲೆ ಕಟ್ಟಡ ತುಂಬಾ ಹಳೆಯದಾಗಿರುವುದರಿಂದ ಹೊಸ ಕಟ್ಟಡದ ಅವಶ್ಯಕತೆ ಇರುತ್ತದೆ ಎಂದು ಪಾಲಕರ ಸಂದರ್ಶನದಲ್ಲಿ ತಿಳಿಸುತ್ತಾರೆ. ನಾವು ಪಾಲಕರ ಮನೆ ಭೇಟಿ ಸಂದರ್ಭದಲ್ಲಿ ಪಾಲಕರು ಹೊಸ ಕಟ್ಟಡ ಆಗಬೇಕು, ಇದು 70 ವರ್ಷ ಆಯ್ತು ಶಾಲೆಗೆ ಎಂಬುದು ಹೇಳಿದ್ದಾರೆ. ಹಾಗೆ ಶಾಲೆಯಲ್ಲಿ ಮಕ್ಕಳ ಇಂಗ್ಲಿಷ್ ಭಾಷಾ ಜ್ಞಾನಕ್ಕೆ ಸ್ಪೋಕನ್ ಇಂಗ್ಲಿಷ್ ತರಬೇತಿ ಹಾಗೂ ಶಾಲೆಗೆ ಇನ್ನೂ ಒಂದು ಶಿಕ್ಷಕರ ಅವಶ್ಯಕತೆ ಇರುತ್ತದೆ ಪಾಲಕ ಪೋಷಕರ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಅರಿವು ಮೂಡಿಸಬೇಕು, ಮತ್ತೆ ಒಂದು ಶಿಕ್ಷಕರು ಬೇಕು. ಕೇವಲ 4 ಶಿಕ್ಷಕರವರೇ, ಅಂದ್ರೆ ಕೆಲವು ಸಲ ತರಬೇತಿ ಮೇಲೆ ಹೋದ್ರೆ ಯಾರು ಇರುವುದಿಲ್ಲ, ಒಂದು ಅತಿಥಿ ಶಿಕ್ಷಕರು ಬೇಕು ಅನ್ನೋದು ಪಾಲಕರ ಇದು. ಹಾಗೆ ಶಾಲಾ ಶಿಕ್ಷಕರು ಶಾಲಾ ವ್ಯಾಪ್ತಿಯಲ್ಲಿ ಉಳಿದುಕೊಂಡು ಮಕ್ಕಳಿಗೆ ಪಾಠ ಬೋಧನೆ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಲು ಸಾಧ್ಯವಾಗುತ್ತದೆ ಎಂದು ಕೆಲವು ಪೋಷಕರು ಸಲಹೆ ನೀಡಿರುತ್ತಾರೆ. ಅಂದ್ರೆ ಸಲಹೆ ಕೊಡ್ತಾರೆ. ಅಂದ್ರೆ ಟೀಚರ್ಸ್ ಈ ಶಾಲಾ ವ್ಯಾಪ್ತಿಯಲ್ಲಿ ಉಳ್ಕೊಂಡ್ರೆ ಪಠ್ಯೇತರ ಚಟುವಟಿಕೆಗಳು ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಎಂದು ಕೆಲವು ಪೋಷಕರ ಅಭಿಪ್ರಾಯ. ಕಲಿಕೆಯಲ್ಲಿ ಡಿಜಿಟಲ್ ಮಾಧ್ಯಮ ಬಳಸಿದರೆ ಕಲಿಕಾ ಮಟ್ಟವನ್ನು ಹೆಚ್ಚಿಸಬಹುದು ಎನ್ನುವುದು ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಿರುತ್ತದೆ. ಅಲ್ಲಿ ಯಾವುದೇ ರೀತಿ ಡಿಜಿಟಲ್ ಮಾಧ್ಯಮ ಇರುವುದಿಲ್ಲ. ಅದು ಅಂದ್ರೆ ಡಿಜಿಟಲ್ ಮಾಧ್ಯಮದ ಟಿವಿ ಈ ತರ ಯಾವುದೇ ಇದಿಲ್ಲ, ಪರಿಸ್ಥಿತಿ ಈಗ ಸ್ವಲ್ಪ ನಾವು ಮಾಡರ್ನ್ ಆಗ್ತಾ ಇದ್ದೇವೆ. ಒಂದು ಸ್ವಲ್ಪ ಸಲುವಾಗಿ ಡಿಜಿಟಲ್ ಮಾಧ್ಯಮದ ಅವಶ್ಯಕತೆ ಇರ್ತದೆ ಅಂತ ನಮ್ಮ ತಂಡದ ಅಭಿಪ್ರಾಯ. ನಿಮಗೆ ಸಲಹೆ. ಶಾಲೆಗೆ ಗ್ರಾಮ ಪಂಚಾಯತ್ನಿಂದ ಕೈ ತೊಳೆಯುವ ಕಟ್ಟೆ ನಿರ್ಮಾಣ ಮತ್ತು ವಾಟರ್ ಫಿಲ್ಟರ್ ಅನುದಾನ ಮಂಜೂರಾತಿ ನಿರ್ವಹಿಸಲಾಗಿದೆ. ಅಂದ್ರೆ ಪಂಚಾಯತ್ ಅವರು ಪ್ರೊವಿಷನ್ ಮಾಡಿದ್ದಾರೆ ಶಾಲೆಗೆ, ಅಂದ್ರೆ ಆ ಕಟ್ಟೆ ನಿರ್ಮಾಣ ಮತ್ತು ವಾಟರ್ ಫಿಲ್ಟರ್ ಬಗ್ಗೆ. ಶಾಲೆಯ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತೆ ಎಂದು ಪಾಲಕರ ಸಂದರ್ಶನದಲ್ಲಿ ತಿಳಿಸುತ್ತಾರೆ. ಅಂದ್ರೆ ಶಿಕ್ಷಣದ ಬಗ್ಗೆ ಎಲ್ಲ ಪಾಲಕರು ಹೇಳಿದ್ದಾರೆ. ಅಂದ್ರೆ ಎಲ್ಲ ಟೀಚರ್ಸ್ ಬಗ್ಗೆ ಒಳ್ಳೆ ಎಜುಕೇಶನ್ ಮಕ್ಕಳು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆ ಸಂದರ್ಶನ ವೇಳೆಯಲ್ಲಿ ಪಾಲಕರು ತಿಳಿಸುತ್ತಾರೆ. ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿ ವೇತನವನ್ನು ಕಲ್ಪಿಸಿಕೊಡಲಾಗಿದೆ. ಇದು ನಾವು ಪರಿಶಿಷ್ಟ ಜಾತಿಯಿಂದ ಅವ್ರ ಮನೆ ಹೋದಾಗ ಅವ್ರು ಹೇಳಾರೆ, ಅಂದ್ರೆ ನಮ್ಗೆ ನಮ್ಮ ಮಕ್ಕಳಿಗೆ ಶಿಷ್ಯ ವೇತನ ಬಂದಿದೆ ಸರ್ಕಾರದಿಂದ ತಿಳಿಸಲಾಗಿದೆ. ಹಾಗೆ ಶಾಲಾ ಆವರಣ ಸುತ್ತಲೂ ಭಾಗಶಃ ಕಾಂಪೌಂಡ್ ಕೂಡ ಇದೆ. ಆದರೆ ಮಕ್ಕಳು ಸುರಕ್ಷಿತ ಹಿತದೃಷ್ಟಿಯಿಂದ ಇನ್ನು ಕೆಲವು ಭಾಗಕ್ಕೆ ಕಾಂಪೌಂಡ್ ಆಗುವ ಅವಶ್ಯಕತೆ ಇರುತ್ತದೆ. ಶಾಲೆಯಲ್ಲಿ ಆಟ ಆಡಲು ಸುಸಜ್ಜಿತವಾದ ಆಟದ ಮೈದಾನ ವ್ಯವಸ್ಥೆ ಇರುವುದಿಲ್ಲ. ಈಗ ಯಾವುದೇ ಭ್ರಷ್ಟರಾದ ಶಾಲೆ ಆಗುವುದಿಲ್ಲ. ಈಗ ಆಟದ ಮೈದಾನ ಹೇಳ್ಬೇಕಂದ್ರೆ ಇಲ್ಲವೇ ಇಲ್ಲ. ಈ ಶಾಲೆಯಲ್ಲಿ ಒಂದು ಆಟದ ಮೈದಾನ ಬೇಕು. ಭ್ರಷ್ಟರಾದ ಶಾಲೆ ಅದೇ ಆದ ಒಂದು ಬೇರೆ ವ್ಯವಸ್ಥೆ ಇರ್ತದೆ. ಆದ್ರೆ ಆತರ ಆಟದ ಮೈದಾನ ವ್ಯವಸ್ಥೆ ಇರುವುದಿಲ್ಲ. ಇದಿಷ್ಟು ನಾವು ಮಾಡಿದಂತ ವರದಿ. ಇದ್ರ ಬಗ್ಗೆ ಏನು ಚರ್ಚೆ ಮಾಡಬಹುದು. ತಾವು ಕೈಗೊಂಡಂತಹ ಪರಿಶೋಧನೆಯ ಸಮಯದಲ್ಲಿ ಕಂಡಂತಹ ಗುಣಾತ್ಮಕ ಹಾಗೂ ಋಣಾತ್ಮಕ ಅಂಶಗಳ ಜೊತೆಗೆ ಶಾಲೆಯ ಮುಂದಿನ ಅಭಿವೃದ್ಧಿಗಾಗಿ ಸೂಕ್ತ ಸಲಹೆ ಸೂಚನೆಗಳನ್ನ ತಮ್ಮ ಸುದೀರ್ಘ ವರದಿಯಲ್ಲಿ ಮಂಡಿಸಿದಂತಹ ಶ್ರೀ ಆದಿತ್ಯ ನಾಯ್ಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ತಮ್ಮ ವರದಿಯಲ್ಲಿ ನೀಡಿದಂತಹ ಋಣಾತ್ಮಕ ಅಂಶಗಳಿಗೆ ಮುಖ್ಯ ಶಿಕ್ಷಕರಿಂದ ಸಮರ್ಥನೆ ಅಥವಾ ಏನು ಸಮಸ್ಯೆ ಆಗಿದೆ ಅದನ್ನ ಚರ್ಚೆ ಜೊತೆಗೆ ಪಾಲಕರು ಸಹ ಇದರಲ್ಲಿ ನೋಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾರೆ. ಬಂದಂತ ಪಾಲಕರು ಹೇಳುದಿದ್ಯಾ? ಸಮಯ ಪಾಲನೆ ಅಂದ್ರೆ ನಿಮಗೆ ಗೊತ್ತಿರುವಾಗ ನಮ್ಮ 4 ಶಿಕ್ಷಕರು ಏನು ನಮಗೆ ಎಲ್ಲ ಇಲಾಖೆಗಳು ಸಮಯ ಪಾಲನೆ ಮಾಡ್ಕೊಡ್ಬೇಕು ಮತ್ತು ಪ್ರತಿದಿನ ಶಾಲೆಗೆ ಬರ್ಬೇಕು. ಅದೆರಡು ಮುಖ್ಯವಾದಂತ ಇರುತ್ತದೆ. ಆ ಜವಾಬ್ದಾರಿ ನಾವು ಇವತ್ತವರೆಗೂ ನಾವು ಮಾಡ್ತಾ ಇದ್ವಿ. ಊರಿಂದ ಬಂದು ಹಳೆದಾಗಿ ಬಂದು ಕೂಡ ಅದಕ್ಕೆ ಆಟೋ ವ್ಯವಸ್ಥೆನೋ ಏನೇನೋ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ನಾನು ಓಡಾಟ ಇದ್ರೆ ಬೈಕ್ ತಗೊಂಡು ವ್ಯವಸ್ಥೆ ಮಾಡ್ತಿದ್ವಿ. ಮತ್ತೆ ಇನ್ನೊಂದು ಪಾಠ ಬೋಧನೆಯಲ್ಲಿ ನಮ್ಮ ಶಾಲೆ ಕಷ್ಟ ಮಟ್ಟದಲ್ಲಿ ಅತ್ಯುತ್ತಮವಾದಂತಹ ವ್ಯವಸ್ಥೆ ಇರುವುದನ್ನು ನಮ್ಮ ಮಾಮೂಲು ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಸಾಕಷ್ಟು ಪಾಠ ಪುಸ್ತಕಗಳನ್ನೆಲ್ಲ ತಯಾರಿಯಲ್ಲಿ ಇಟ್ಕೊಂಡು ಪಾಠ ಮಾಡ್ತಾರೆ. ಯಾಕಂದ್ರೆ ಸಂಪನ್ಮೂಲ ವ್ಯಕ್ತಿಗಳು ಇದು ನಮ್ಮಲ್ಲಿದ್ದಾರೆ. ಡೈರೆಕ್ಟ್ ಹೋಗಿ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ ಬಂದಿರ್ತಾರೆ. ಯಾಕಂದ್ರೆ ಟ್ಯಾಲೆಂಟ್ ಇದ್ದಾರೆ. ಹಾಗಾಗಿ ಕೆಲವೊಂದು ಕಲಿಕಲಿಗಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಬೇರೆ ವಿಷಯದಲ್ಲ ಆಗಿರ್ಬೋದು. ಮತ್ತು ಹೆಚ್ಚಿನದಾಗಿ ನಾನು ಕೂಡ ಈ ಭಾಗದಲ್ಲಿ 2 ಶಾಲೆ ಮಾಡ್ತಾ ಇದ್ದೀವಿ. CRPV ಆಗಿಯೂ ಸಾಕಷ್ಟು ಜವಾಬ್ದಾರಿ ನಿರ್ವಹಿಸಿ ಎಲ್ಲ ಮಾಡಿದ್ದೀನಿ. ಹಾಗೆ ನಾನೀಗ ಬಂದು 12 ವರ್ಷ ಆಯ್ತು.
ನನ್ನ ಅವಧಿಯಲ್ಲಿ ಅಂದ್ರೆ ಏನಂದ್ರೆ ಮಕ್ಕಳ ಸುರಕ್ಷತೆ ಇಲ್ಲಿ ಬಂದಂತ ಒಂದು ಇದು ದೃಷ್ಟಿಯಿಂದ ಮಕ್ಕಳ ಸುರಕ್ಷತೆ ಬೆಳಿಗ್ಗೆ ಯಾವ ರೀತಿ ಮಕ್ಕಳು ಬರ್ತಾರೆ ಹಾಗೆ ಸಂಜೆ ಕೂಡ ಹಾಗೆ ಅವರು ಆರೋಗ್ಯಕರವಾಗಿ ಏನು ಪೆಟ್ ಮಾಡ್ಕೊಳ್ತಿದೆ ಮತ್ತೆ ಅವರು ಕಂಪ್ಲೀಟ್ ಇಲ್ಲಿ ಸೀದಾ ಮನೆಗೆ ಹೋಗ್ಬೇಕು ವಿದ್ಯಾಲಯ ವ್ಯವಸ್ಥೆ ಇರೋದ್ರಿಂದ ಈಗ ಮತ್ತೆ ಶಾಲಾ ಏನಂದ್ರೆ ತುಂಬಾ ಸ್ಟ್ರಿಕ್ಟ್ ಸ್ವಲ್ಪ ಎಲ್ಲ ಇವು ಆನ್ಲೈನ್ ಮಾಹಿತಿಗಳು ಮತ್ತೆ ಚಿಕ್ಕಿ ಎಲ್ಲ ಬಂದಿರೋದ್ರಿಂದ ಜವಾಬ್ದಾರಿ ಕೈಗೊಳ್ತಾರೆ ಯಾವುದೇ ಸಂದರ್ಭದಲ್ಲಿ 70 ಮಕ್ಕಳಿಂದ ರೆಡಿಕಂಡ್ ಕೂಡಿ ಆಗಿ ಈಗ ಬರ್ತಿರ್ತಾರೆ ಆಗಿದ್ದಾಗ ನಾನು ಕೊಟ್ಬಿಟ್ಟು ಕಳಿಸ್ಬಿಡ್ತೇನೆ ಮತ್ತೆ ಆಗಿದ್ದಾಗ ನಾನು ಇದೇ ಇರ್ತೇನೆ ಟೀ ಕೊಡ್ಕೊಂಡು ಹೆಣ್ಣಿದ್ದವರಿಗೆ ಇದ್ಬಿಟ್ಟಿರ್ತೇನೆ ಇದೇ ಮನೆ ಹಾಗಾಗಿ ಕೆಲವರಿಗೆಲ್ಲ ಶಾಲೆಗಳಿಗೆ ಬೆಳಗ್ಗೆ 5 ಬಂದು ರೆಡಿಕಂಡ್ ನಾನೇ ಕೊಡ್ತೇನೆ ಅಥವಾ ಗ್ರಾಮೀಣ ಸರ್ಟಿಫಿಕೇಟ್ ಅವೆಲ್ಲ ಇಲ್ಲೇ ಮನೆ ಹತ್ರನೇ ಇಲ್ಲೇ ಮತ್ತೆ ಕೂತ್ಕೊಂಡು 7-8 ಗಂಟೆವರೆಗೂ ಸ್ವಲ್ಪ ಮಾತಾಡ್ಬಿಟ್ಟು ಟೈಮ್ ಪಾಸ್ ಮಾಡ್ತೇನೆ ಹಾಗಾಗಿ ಮಟ್ಟಿಗೆ ಮುಖ್ಯ ಶಿಕ್ಷಕರಂದ್ರು ಬಹಳ ಕಷ್ಟ ಕೆಲಸ ಯಾರು ಮುಖ್ಯ ಶಿಕ್ಷಕರು ತಗೊಳ್ಳಿಕ್ಕೆ ತಯಾರಾಗಿರುತ್ತದೆ ಈ ಒಂದು ನಮ್ಮಿಂದ ಕೆಲವೊಂದು ತಪ್ಪುಗಳಾಗಿರ್ತವೆ ಕೆಲವು ಮಕ್ಕಳಿಗೆ ಏನೋ ಒಂದು ಸ್ವಲ್ಪ ನಮ್ಮ 4 ಜನ ಶಿಕ್ಷಕರಲ್ಲಿ ಪುಟ್ಟ ತಪ್ಪುಗಳಿದೆ ಏನೂ ಇರ್ಲಿಕ್ಕಿಲ್ಲ ಹಾಗಾಗಿ ಅದನ್ನೆಲ್ಲ ಏನಾದ್ರು ನಿಮ್ಮ ಸಲಹೆ ಸೂಚನೆಗಳಿದ್ರೆ ನಿಮ್ಮನ್ನ ಏನೇ ಹೇಳಿದ್ರು ಅದು ನಾವು ತಿಳ್ಕೊಂಡ್ಬಿಟ್ಟಿದ್ವಿ ಹಾಗಾಗಿ ಬಾಲ್ಯದಲ್ಲಿ ನಮಗೆ ಮಕ್ಕಳು ಬಾಲಕರೆಲ್ಲ ಒಂದು ನಮ್ಮ ಬಾಂಧವ್ಯದಲ್ಲಿ ಶಾಲೆ ಹೋಗ್ತಾ ಇರ್ತೀವಿ ಅವ್ರ ಚೌಕಟ್ಟಲ್ಲಿ ಇರ್ತೀವಿ ಹಾಗಾಗಿ ಮುಕ್ತ ಮನಸ್ಸಿನಿಂದ ಏನಾದ್ರು ತೊಂದರೆ ಇದ್ರೆ ನೀವು ಹೇಳ್ಬೋದು ಬಾಲಕರು ನಮ್ಮ ಜೊತೆ ಹೇಳ್ಬೋದು ನನ್ಕೊಂಡು ಹೇಳಿಕ್ಕಾಗಲಿರ್ತಾರೆ ನಿನ್ನ ಮನೆಯಲ್ಲೇ ಹೇಳಿದ್ವಿ ಕೆಲವರಿಗೆ ಏನಾದ್ರು ಮನೆ ಬಂದಾಗ ಏನಾದ್ರು ಕಂಪ್ಲೇಂಟ್ ಹೇಳಲೇಬೇಕು ಕಂಪ್ಲೇಂಟ್ ಇಲ್ಲ ಅಂದ್ರೆ ಚೆನ್ನಾಗಿ ಗಂಡ ಆಗ್ತದೆ ಏನಾದ್ರು ಒಂದು ಕಂಪ್ಲೇಂಟ್ ಹೇಳಿದ್ರೆ ಅದು ಹೇಳಿಲ್ಲ ಹಾಗೆ ಏನಾದ್ರು ಒಂದು ಕಂಪ್ಲೇಂಟ್ ಮತ್ತೆ ನೀವೇ ಕಾಯಿಲೆ ತಂದ್ಕೊಡ್ತಾರೆ ಊಟದ ಸಮಸ್ಯೆ ಕಾಯಿಲೆ ಮಕ್ಕಳಿಗೆ ಕಠಿಣ ಸಾಂಬಾರು ಕೊಡ್ತಾರೆ ತಮಿಳು ಅದನ್ನು ಮಕ್ಕಳಿಗೆ ವ್ಯವಸ್ಥೆ ಮಾಡಿ ಹಾಗಾಗಿ ಮಾತ್ರಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ತರ್ಲಿಕ್ಕೆ ಆಗುದಿಲ್ಲ ಬಿಲ್ಡಿಂಗ್ ಏನೋ ದೊಡ್ಡ ಕೊಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ನಾವು ಏಟ್ ಮಾಡಿಸ್ತೀವಿ ಏನಾದ್ರು ಇದ್ರೆ ಅಥವಾ ಏನಾದ್ರು ಆಗ್ಬೇಕು ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನೋದಿದ್ರೆ ಏನಾದ್ರು ಚರ್ಚೆ ಮಾಡಿ ಆ ರಸ್ತೆ ಇದರಲ್ಲಿ ಹೇಳಿದಂತ ಬಿಟ್ಟು ಹೇಳಿದ್ದಾರೆ ಏನಾದ್ರು ಇದ್ರೆ ಬಾಳೆಮುಟ್ಟಿ ಶಾಲೆ ಏನಾಗಿದೆ ಅಂದ್ರೆ ಅದು ಬಾಳೆಮುಟ್ಟು ನಮ್ಗೆ ಅಷ್ಟೇ ಬರುವಂತ ಶಾಲೆ ಅಲ್ಲಿ ಏನಾಯ್ತು ಡಿಡಿಪಿ ಅವ್ರ ಹತ್ರ ಡಿಡಿಪಿ ಅವ್ರ ಹತ್ರ ಹೋದ್ರು ಬಾಳೆಮುಟ್ಟಿ ಶಾಲೆ ನಮ್ಮ ಶಾಲೆ ಎಸ್ ಮಾಡಬೇಕು ಅಲ್ಲಿ ಏನಾಯ್ತು ಡಿಡಿಪಿ ಅವರು ಆಗಿ ಡಿಡಿಪಿ ಅವರು ಆರ್ಡರ್ ಎಸ್ ಮಾಡಿದ್ರು ಆವಾಗ ಅಲ್ಲಿ ಏನ್ ಮಾಡಿದ್ರು ಎಸ್ ಮಾಡಿದ್ರು 4 ತಿಂಗಳಾದ್ರೂ ಆರ್ಡರ್ ಸಿಗಲೇ ಇಲ್ಲ ಆವಾಗ ಕೊಡಾಳಿ ಶಾಲೆ ಹೋಗಿ ಮಕ್ಕಳನ್ನ 6 ತರಗತಿ ಅಡ್ಮಿಷನ್ ಮಾಡಿದ್ರು 6 ತರಗತಿಗೆ ಆಯ್ತು ಅವ್ರಿಗೆ ಪರ್ಮಿಷನ್ ಸಿಗಿಲ್ಲ ಅದು ಮೇಲಂತದಲ್ಲಿ ಅವಾಗ ಈಗ ಮಧುಬಂಗಾರ ಹೇಳಿದೆ ಈಗ ಒಂದು 2 ತಿಂಗಳಲ್ಲಿ ಜೂನ್ ಜುಲೈದಲ್ಲಿ ನೀವು ಡಿಡಿಪಿಗೆ ಮತ್ತು ಬಿ ಅವರಿಗೆಲ್ಲ ವಿಷಯಗಳು ಗೊತ್ತಿದೆ ಹಾಗಾಗಿ ಅದು FPS ಆಗಿ ಅದೆಲ್ಲ ತಾಂತ್ರಿಕ ತೊಂದರೆಗಳಿದ್ದಾವೆ ಇಲಾಖೆ ನೋಡ್ಕೊಳ್ತಾರೆ ಅದು ಆದ್ರೆ ಅವರಿಗೆ ಅವಾಗ ನಮ್ಮ ಪಂಚಾಯತ್ ಶಾಲೆ ಇರುವುದರಿಂದ ಪಂಚಾಯತ್ ಶಾಲೆಯಲ್ಲಿ ಅವ್ರ ಮಕ್ಕಳ ಭವಿಷ್ಯ ಬಹಳ ಇಂಪಾರ್ಟೆಂಟ್ ಆ ರೀತಿಯಿಂದ ಅದಕ್ಕೆ ಒತ್ತು ಕೊಟ್ಟು ನಮ್ಮ ಶಾಲೆಯಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡಿ ಅವರಿಗೆ ಆ ಶಾಲೆಗೆ ಹೋಗಿ ಅಲ್ಲಿ FPS ಪಾಠ ಬೋಧನೆ ಮಾಡ್ತಾ ಇದ್ದಾರೆ ದಾಖಲಾತಿ ನಾವು ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಭವಿಷ್ಯ ಆಗೋದು ಮಧ್ಯಂತದಲ್ಲಿ ಪಾಲ್ಗೊಳ್ಳುವಂತ ಅನುಭವ ಎಲ್ಲೂ ಹೋಗ್ಲಿಕ್ಕೆ ಆಗುದಿಲ್ಲ ಅದು ಇರಲಿ ನಾವು ಶಾಲೆ ನೋಡಿ ಪಂಚಾಯತ್ ಶಾಲೆ ಹಾಗೆ ನಾನು ಬಿಯೋರೇ ಅಧಿಕೃತವಾಗಿ ಇದೊಂದು ಸರ್ ಅದು ಕಳಿಸಿದ್ದಾರೆ ಅಂದ್ರೆ 69 ಮಕ್ಕಳ ತೋರಿಸ್ತಾ ಇದ್ದಾರೆ 70 ಮಕ್ಕಳು ಚಿಲ್ಲರೆ ಇರ್ತದ ಏನಿಲ್ಲ 6 ಮಕ್ಕಳು ಸೇರಿಸಿ 69 ಅಲ್ಲಿ ದಾಖಲೆ ಮಾತ್ರ ನಮ್ದು 63 60 ಅವ್ರದ್ದು 6ನೇ ಕ್ಲಾಸ್ 3 7ನೇ ಕ್ಲಾಸ್ ಈಗ ಏನಾಗ್ತಂದ್ರೆ ಪಾಠ ಬೋಧನೆ ಅಲ್ಲಿ ಶಿಕ್ಷಕ ಸಿಕ್ಕಿದ್ರು ಅಂತ ಹೇಳಿ ನಮ್ಗೊಂದು ಲಾಭ ಆಗ್ತದೆ ಮತ್ತೊಂದು ಹೆಚ್ಚು ಮತ್ತೆ ಹ್ಯಾಂಗ್ ಬರ್ತದೆ ಲಾಭ ಆಗ್ತದೆ ಅವ್ರ ಕಡೆ ಅವರಿಗೆ ನಾಳೆ ಅದು ಅಧಿಕೃತ ಆಗಲಿಲ್ಲ ಅಧಿಕೃತ ಆಗುತ್ತೆ ಈಗ ಆಟೋಮೆಟಿಕಲಿ ಹೋಗ್ತದೆ ಹಾಗಾಗಿ ಅದು ಮೇಲಂತದಲ್ಲೇ ಇದೆ ಯಾಕಂದ್ರೆ ಅಭಿಯೋಗದವರೆಲ್ಲ ಬಂದಿದ್ರು ಅದು ನಮ್ಮ ವಿನಯ್ ಸರ್ ಅಧ್ಯಕ್ಷರು ನಮ್ಮ ಏನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರೇ ಕಡೆಗೆಲ್ಲ ಮಾಡಿ ಆ ಮಕ್ಕಳ ಭವಿಷ್ಯವನ್ನು ನಾವೆಲ್ಲ ಸ್ಪಂದಿಸಬೇಕಾಗಿದೆ 3 ವರ್ಷದ ಮಕ್ಕಳು ಬಂದ್ರೆ ಸ್ಮಾರ್ಟ್ ಕ್ಲಾಸ್ ಮತ್ತೆ ಆಧುನಿಕ ಶಿಕ್ಷಣದ ಕ್ರಮ ಪದ್ಧತಿ ಬಗ್ಗೆ ಒಂದು ವೆರಿಫೈ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಈಗ ಕಳೆದ 2 ವರ್ಷಗಳಿಂದ ನಾವು ಅದರ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ದೇವೆ. ಈಗಾಗಲೇ ಶಾಲೆ ಮತ್ತು ಮಕ್ಕಳ ಇದರಿಂದ ವಿದ್ಯಾರ್ಥಿಗಳಿಂದ ನಾವೇ ಬಂದು ಅರ್ಜಿಯನ್ನ ಪಂಚಾಯತ್ ಕೊಟ್ಟು ನಮ್ಮ ಶ್ರೀ ಮಕ್ಕಳ ವೈದ್ಯರು ಸ್ಯಾಂಕ್ಷನ್ ಆಗಿದೆ ಅಂತ ಹಣ ಅಂತ ಹೇಳಿದ್ರು.
ಬಟ್ ಇನ್ನು ಅದು ಕಾರ್ಯರೂಪದಲ್ಲೇ ಇದೆ. ಹಾಗೆ ಅದ್ರ ಜೊತೆಗೆ ನನ್ನ ಶಾಲೆ ನನ್ನ ಜವಾಬ್ದಾರಿ ಎನ್ನುವಂತಹ ಕಾರ್ಯಕ್ರಮದ ಯೋಜನೆ ಅಡಿಯಲ್ಲಿ ನಾವು ವಾಟ್ಸ್ಆಪ್ ಗ್ರೂಪ್ ಅನ್ನು ಮಾಡಿ ಹಳೆಯ ವಿದ್ಯಾರ್ಥಿಗಳಿಂದ ಬಹಳಷ್ಟು ವಸ್ತು ರೂಪವನ್ನು ಸಂಗ್ರಹ ಮಾಡಿ ಇದನ್ನು ಸಹ ನಾವು ಅವ್ರಿಗೆ ಇಟ್ಟಿದ್ದೇವೆ. ಹಾಗಾಗಿ ಈ ವರ್ಷದ ಅಂತ್ಯದಲ್ಲಾದ್ರೂ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಯೋಜನೆಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದೇವೆ. ತಮ್ಮ ಸಲಹೆಗೆ ಸ್ವೀಕಾರ ಕೊಡ್ತಾ ಅದು ಆದಷ್ಟು ಬೇಗ ಆಗಲೇ ನಮಗೂ ಸಹ ಹಾರೈಕೆ ಇದೆ. ಹಾಗೆ ಪಾಲಕರು ಈ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಅಥವಾ ಶಾಲೆಯ ಬಗ್ಗೆ ಏನಾದರೂ ಮಾತನಾಡಿದರೆ ಅವ್ರ ಜೊತೆ ಎಲ್ಲರೂ ಕಲಿತಾ ಇದ್ದಾರೆ. ನಮ್ಗೆ ಹೇಳ್ಕೊಳ್ಳುವಂಥದ್ದು ಎಂತ ಸಮಸ್ಯೆ ಇಲ್ಲ. ನಾವು ಕೆಲವೊಮ್ಮೆ ಪ್ರವಾಸ ಇದೆ ಅಂತಾನೆ ಶಾಲೆ ಕಳಿಸ್ತಾ ಇದ್ದೀವಿ. ಅಂಗಳ ಗ್ರೌಂಡ್ ಹೇಳಿದ್ದೇನೆ ಅದನ್ನ ಅದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರ್ತದೆ ಇಲ್ಲೋ ಗೊತ್ತಿಲ್ಲ. ಅದು ಸುಮಾರು ವಿಷಯ ಆಗ್ತಾ ಇದ್ದಾಯಿತು, 2-3 ವರ್ಷ ಆಯ್ತು. ಅದು ಏನ್ ಮಾಡ್ಲಿಕ್ಕೂ ಆಗಲಿಲ್ಲ. ಈಗ ಅಲ್ಲಿ 1 ಫುಟ್ ಮಣ್ಣು ತುಂಬಿದೆ. ಅದು ಫಸ್ಟ್ ಆದ್ರೆ ರಿಕ್ತವಾಗಿತ್ತು. ಅಂಗಳ ಎಂತಿಲ್ಲ, ಮಣ್ಣು ಮುಚ್ಚೋಗಿದೆ ಎಲ್ಲ, ನೀರು ಬಂದು ಮಣ್ಣು ಇನ್ನೊಂದ್ ಸ್ವಲ್ಪ 1 ವರ್ಷ ಹೋದ್ರೆ ಒಳಗೆ ಬರ್ತದೆ. ಸುಮಾರು ವಿಷಯ ಆಯ್ತು. ಶಾಲೆ ರೋಡ್ ಇದು ಅಲ್ಲಿವರೆಗೆ ಆಗಿದೆ. ಅದು ಅಲ್ಲಿವರೆಗೂ 2 ವರ್ಷದಿಂದ ಆದದ್ದು. ಈಗ ಇಲ್ಲಿವರೆಗೂ ಮಾಡ್ಕೊಡ್ತಂತಲ್ಲ, ಸ್ವಲ್ಪ ಇದು ಮಾಡಿ ಅಂತ. ಅವ್ರು ಹೇಳ 5 ವರ್ಷ ಆಯ್ತು. ಮತ್ತೆ ಅವ್ರು 5 ವರ್ಷದಿಂದ ಅಲ್ಲಿವರೆಗೂ ರೋಡ್ ಆಗುತ್ತೆ, ಇದಿಷ್ಟು ಮಾಡ್ಕೊಡ್ತಾ ಅಂತ ಹೇಳು. ಕಡೆಯಿಂದ ಅಲ್ಲಿವರೆಗೂ ರೋಡ್ ಆಯ್ತು. ಇದು 3 ವರ್ಷ ಆಯ್ತು ರೋಡ್ ಆಗಿದ್ದು, 3-4 ವರ್ಷ ಆಯ್ತು. ಅದು ಇಲ್ಲಿವರೆಗೂ ರೋಡ್ ಆಗಿಲ್ಲ. ನಾವು ಅವ್ರ ಹತ್ರ ಕೇಳಲಿಲ್ಲ. ಸರಿ, ಮತ್ತೆ ಹೊಸ ಸಾಲ ಹೊಸದೇ ಬೇಕು. ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ, ಏನು ಮಾಡ್ತಿಲ್ಲ. ಅವೆಲ್ಲ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ. ಸಾಲ ಹೊಸಬೇಕು ನಾವು. ಶಾಲೆ ಹೊಸ ಅಲ್ಲ, ಬಿಲ್ಡಿಂಗ್ ಹೊಸಬೇಕು ನಾವು. ಹೊಸ ಕಟ್ಟಡ ಒಂದು ರೂಮ್ ಒಂದು ಹಾಲ್ ಅಲ್ಲ ಬೇಡ, ಇಡೀ ಸಾಲನೇ ಕಟ್ಟಡ ಬೇಕು. ಸರ್ ಹೇಳಿದ್ರಲ್ಲ, ಅದಾಯ್ತು, ನಾ ಹೇಳ್ತೇನೆ ನನ್ನ ಮಕ್ಕಳು. ಶಿಕ್ಷಕರ ಇಲ್ಲಿ ಓದಿಸೋ ಶಿಕ್ಷಕರು ಸಹಪಾಠಿ ಚಟುವಟಿಕೆಗೆ ಆಗಲೇ ಹೇಳಿದ್ರು ಸರ್, ಇಲ್ಲೇ ಉದ್ಘಾಟನೆ ಮಾಡ್ಬೋದು ಅಂತ. ಬಟ್ ಇಲ್ಲಿ ನಾವು ಉಳಿಲಿಕ್ಕೆ ಯಾವುದೇ ಫೆಸಿಲಿಟೀಸ್ ಇಲ್ಲ. ಯಾಕಂದ್ರೆ ಸರ್ಕಾರಿ ನೌಕರರು ಇರ್ಬೇಕು ಅಂತಿದೆ, ಬಟ್ ಅದು ರೂಮ್ ವ್ಯವಸ್ಥೆ ಇದ್ದಾಗ ಮಾತ್ರ. ಸರ್ ಹೇಳಿದ್ರು ಅಲ್ಲಿ ಅವ್ರಿಗೆ ಯಾವ್ದೊಂದು ಮನೇಲಿ ಕೊಡ್ತಿದ್ದೇನೆ ಅಂತ. ಬಟ್ ನಾವು ಮಹಿಳಾ ಶಿಕ್ಷಕರಿಗೆ ಆ ರೀತಿಯಾಗಿ ಯಾವುದೋ ಒಂದು ರೂಮಲ್ಲೆಲ್ಲ ಉಳ್ಕೊಳ್ಳುವಂತ ವ್ಯವಸ್ಥೆ ನಾವು ಅದಕ್ಕೆ ಸಿದ್ಧ ಇಲ್ಲ. ಯಾಕಂದ್ರೆ ನಮ್ಮ ರಕ್ಷಣೆ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು. ಹಾಗಾಗಿ ಹಾಗಂತ ಊರವ್ರ ಬಗ್ಗೆ ದೂತಿದ್ದೇನೆ ಅಂತಲ್ಲ, ವಸ್ತುಸ್ಥಿತಿಯನ್ನ ನಾನು ಹೇಳ್ತಾ ಇದ್ದೇನೆ. ಅದನ್ನು ಬಿಟ್ಟು ನಾವು ಒಂದು ಯೋಜನೆಯನ್ನ ಹಾಕೊಂಡು ನಾವು ಬೆಳಿಗ್ಗೆ 9 ಗಂಟೆಗೆ ಇರ್ತೇವೆ. ನಾವು ದೂರಿಂದ ಬರುವುದಾದ್ರೂ ಸಹ ಬೆಳಿಗ್ಗೆ 9 ಗಂಟೆಗೆ ಇರ್ತೇವೆ, ನಿಮ್ಗೆ ಗೊತ್ತಿದೆ. ಬಟ್ ಆ ಸಮಯದಲ್ಲಿ ಒಂದು ಸ್ವಲ್ಪ ಸಮಯವನ್ನು ಉಳಿಸಿಕೊಂಡು ಇಲ್ಲಿರುವಂತಹ ಯಾರಲ್ಲಿ ಪ್ರತಿಭೆ ಇದೆ, ಕೆಲವರು ಇಲ್ಲಿ ಯಕ್ಷಗಾನ ಮಾಡೋರಿದ್ದೀರಿ, ಹಾಡ್ಲಿಕ್ಕೆ ಹೋಗೋರಿದ್ದೀರಿ, ಅವರು ನಿಮ್ಮ ಪ್ರತಿಭೆಯನ್ನು ನಮ್ಮ ಜೊತೆಗೆ ಜೋಡಿಸಿದ್ರೆ ನಾವು ಮಕ್ಕಳಿಗೆ ಸಹಪಾಠಿ ಚಟುವಟಿಕೆ ತೊಡ್ಕೊಳ್ಬಹುದು ಅಂತ ನನ್ನೊಂದು ಅನಿಸಿಕೆ. ಮತ್ತೆ ಶನಿವಾರದ ನಾವು ಏನು ಸಂಭ್ರಮದ ಶನಿವಾರ ಅಂತ ಮಾಡ್ತೇವೆ. ಆ ಸಮಯ ತಮ್ಮ ಪ್ರತಿಭೆಯೊಂದಿಗೆ ನಾವು ಮಕ್ಕಳಿಗೂ ಈ ತರ ಹೊಸ ಯೋಜನೆಗಳನ್ನು ಒಂದು ದಿನ ಪಾಲಕರ ಸಭೆಯಲ್ಲೋ ಅಥವಾ SNC ಸಭೆಯಲ್ಲೋ ಇಟ್ಟುಕೊಂಡ್ರೆ ಮಕ್ಕಳಿಂದ ಸಹಪಾಠಿ ಚಟುವಟಿಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬಹುದು ಅನ್ನೋದು. ಹಾಗೆ ಇನ್ನುಳಿದಂತೆ ಮೂಲಸೌಕರ್ಯಗಳ ಬಗ್ಗೆ ನಾವು ಈಗಾಗಲೇ ಹೇಳಿದ್ವಿ. ತರಗತಿ ಕೋಣೆ ನಮಗೆ ಇಲಾಖೆಯಿಂದ ಬರ್ತದೆ, ಪ್ರಯೋಗ ಕ್ಲಾಸ್ ರೂಮ್ ಅನ್ನು ಮಾಡಿ ವಿಜ್ಞಾನ ಪ್ರಯೋಗ ಅಂತ, ಹಾಗೆ ಭಾಷಾ ಕೋಣೆ ಮಾಡಿ ಅಂತ ಹೇಳ್ತಾರೆ. ಅದು ನಮ್ಗೆ ಇಲ್ಲಿ ತರಗತಿಗಳು ಕೋಣೆಗಳೇ ಇಲ್ಲ. ಆ ಕೋಣೆಗಳಿದ್ದು ಬಹಳಷ್ಟು ಸೋಲರ್ ಅಲ್ಲಿ ನಲಿಕಲಿ ಸ್ಲ್ಯಾಬ್ ಇದೆ, ಆದ್ರೂ ಆ ಸ್ಲ್ಯಾಬ್ ಸೋಲ್ತಾ ಇದೆ. ಹಾಗೆ ನಲಿಕಲಿ ಮಕ್ಕಳಿಗೆ ನಾವು ಅಲ್ಲಿ ಬೆಂಚು ಕುರ್ಚಿಯನ್ನು ಇಟ್ಕೊಂಡಿದ್ದೇವೆ, ಬಟ್ ಅದು ಹಾಕ್ಲಿಕ್ಕೂ ಹೆದರಿಕೆ ಮಳೆಗಾಲ ಸಮಯ. ಯಾಕಂದ್ರೆ ಆ ಟೇಬಲ್ ಕುರ್ಚಿನ ಮಕ್ಕಳು ಸ್ವಲ್ಪ ಬಿದ್ದು ಇರೋದು ಟೈಲ್ಸ್, ಸಣ್ಣ ಮಕ್ಕಳಾಗಿದ್ದಾರೆ, ತಲೆಗೆಲ್ಲ
ಪೆಟ್ಬಿಡುವಂತಹ ಸಮಸ್ಯೆಗಳು ಬಹಳಷ್ಟು ಸಂದರ್ಭ ನಾವು ನೋಡಾಗಿದೆ ಇಸ್ರಾಯೇಲಲ್ಲಿ. ಹಾಗಾಗಿ ತೆರಳದಿ ಹೊಸ ಕಟ್ಟಡಗಳು ಸ್ಯಾಂಕ್ಷನ್ ಆಗಿದ್ರೆ ಬಹಳ ಅನುಕೂಲ ಅನ್ನೋದು ಸೂಚನೆಯಾಗಿ ನಾನು ಭಾವಿಸ್ತೇನೆ. ಇಲ್ಲಿವರೆಗೆ ನಮ್ಮ ಸೂಕ್ತ ಸಲಹೆ ಸೂಚನೆ ನೀಡಿದ್ದೀರಿ. ಈಗ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ಈ ವರದಿಯ ಕುರಿತು ತಮ್ಮ ಅಭಿಪ್ರಾಯವನ್ನ ಹೇಳಬೇಕು ಅಂತ ಶ್ರೀ ಕಿರಣ್ ಸರ್ ಸಹಾಯಕ ನಿರ್ದೇಶಕರು ಎಲ್ರಿಗೂ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯ ಸಭೆ ಇವತ್ತು ದಿವಸ ಈ ಶಾಲೆಯ ಕನ್ನಡದ ಈ ಒಂದು ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಹಾಗೂ ಸಾಮಾಜಿಕ ಪರಿಶೋಧನೆ ಕೈಗೊಳ್ಳಲಿರುವ ಕಾರ್ಯಗಳನ್ನು ಮುಖ್ಯಸ್ಥರಾದ ಹಾಗೂ ಸಂಯೋಜಕರು ಎಲ್ಲ ಅವರ ಸಾಮಾಜಿಕ ಪರಿಶೋಧನೆ ಕನ್ನಡ ಸಿಬ್ಬಂದಿ ವರ್ಗದವರೇ, ಶಾಲಾ ಶಿಕ್ಷಕ ವರ್ಗದವರೇ, ಪಾಲಕರೇ, SDMCಯ ಸದಸ್ಯರು, ಇವತ್ತಿನ ದಿವಸ ಇದೊಂದು ಸಾಮಾಜಿಕ ಪರಿಶೋಧನೆ ಸಭೆ ನಡೀತಾ ಇದೆ. ಶಾಲಾ ಶಿಕ್ಷಕರಿಗೆ ಮುಖ್ಯವಾಗಿ ಇದರ ಸ್ವಲ್ಪ ಹೊಸತು ಅನ್ನೋದು ಕೇಳಿದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಕಲ್ಪನೆಗೆ ಅವರು ಹೊಸತು. ಇದೇನಪ್ಪ ಇದು ಸರ್ಕಾರ ಈ ರೀತಿ ಮಾಡ್ತಾ ಇರುತ್ತೆ. ಸರ್ಕಾರ ಒಂದು ಸಾಮಾಜಿಕ ಪರಿಶೋಧನೆ ಅದರಲ್ಲೂ ಕೇಂದ್ರ ಸರ್ಕಾರ ಸಾಮಾಜಿಕ ಪರಿಶೋಧನೆಯ ಮತ್ತು ಸಾಮಾಜಿಕ ಪರಿಶೋಧನೆ ಸಭೆಗೆ ಬಹಳಷ್ಟು ಒತ್ತು ಕೊಡ್ತಾ ಇದೆ. ಅಂದ್ರೆ ಅದರಲ್ಲಿ ಅವರು ಸಕ್ಸಸ್ ಅನ್ನು ಕಂಡುಕೊಂಡಿದ್ದಾರೆ ಹಾಗೂ ಇದನ್ನ ಅವರು ಬೇರೆ ಬೇರೆ ಇಲಾಖೆಗೂ ಅದನ್ನು ಪಸರಿಸ್ತಿದ್ದಾರೆ. ಮೊದಲಿಗೆ ಕರ್ನಾಟಕದಲ್ಲಿ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಒಂದು ಲೆಕ್ಕ ಪರಿಶೋಧನೆಯನ್ನು ಶುರು ಮಾಡಿದಂತ ಈಗ ಅದಾದ ನಂತರ 15ನೇ ಸಾಲು ತಾಲೂಕು, ಅದೇ ರೀತಿ ಈಗ ಶಾಲೆಯ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಕೂಡ ಬಂದು ನಟ್ಟಿದ್ದಾರೆ. ಸರ್ಕಾರ ನಿರೀಕ್ಷೆ ಮಾಡುತ್ತಿರುವುದಿಷ್ಟೇ, ಕೊಟ್ಟಂತಹ ಒಂದು ಅನುದಾನ ಸದ್ಬಳಕೆ ಆಗಬೇಕು. ಆ ಅನುದಾನದ ಲೆಕ್ಕಪತ್ರಗಳು ಸಾರ್ವಜನಿಕವಾಗಿ ತೆಗೆದಿಡಬೇಕು ಮತ್ತು ಸಾರ್ವಜನಿಕರೇ ಇದನ್ನು ನಿರ್ಧರಿಸಬೇಕು ಅನ್ನೋದು ಸರ್ಕಾರದ ಆಶಯವಾಗಿದೆ. ಸೊ ಆ ಆಶಯದಲ್ಲಿ ಸಾಮಾಜಿಕ ಪರಿಶೋಧನಾ ತಂಡ ಬಹಳ ಅತ್ಯದ್ಭುತವಾಗಿ ಕೆಲಸವನ್ನು ನಿರ್ವಹಿಸುತ್ತಿದೆ. ಬಹುಶಃ ದೇಶಕ್ಕೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕರ್ನಾಟಕವೇ ಮಾದರಿಯಾಗಿದ್ದೇನೆ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಅದು ಸಚಿವರು ಕೂಡ ಅದು ಒಂದು ಸಚಿವಾಲಯವನ್ನ ಒಂದು ಅಂದ್ರೆ ಕರ್ನಾಟಕ ಒಂದು ಸರ್ಕಾರದಲ್ಲಿ ಒಂದು ಸಚಿವಾಲಯದ ಆ ಮಟ್ಟಿಗೆ ಹೋಗ್ತದೆ ಅಂತ ಹೇಳಿದ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸಿದೆ ಅಂತ ಹೇಳಿ. ಇನ್ನು ಈ ಶಾಲೆ ಬಗ್ಗೆ ಕಲ್ಪನೆ ಮಾಡ್ಕೊಳ್ಳಿ. ಈಗಾಗಲೇ ವರದಿಯಲ್ಲಿ ಹೇಳಿದ್ರು 1955ರಲ್ಲಿ ಶಾಲೆ ಶುರುವಾಗುತ್ತೆ. 1955 ಸಾಧಾರಣ ಒಂದು 70 ವರ್ಷಗಳ ಹಿಂದೆ ಯಾರೋ ಪುಣ್ಯಾತ್ಮರು ಪೈರವರು ಈ ಶಾಲೆಗೆ ಒಂದು ಜಾಗವನ್ನು ಕೊಡ್ತಾರೆ. ಕಲ್ಪನೆ ಯಾಕೆ ಮಾಡ್ಕೊಳ್ಳೋದ್ರಲ್ಲಿ ನಾವು ಬಹಳ ಸಲೀಸಾಗಿ ಈ ಅಲ್ಲಿ ತನಕ ಬಂದು ನನ್ನ ಡಿಪಾರ್ಟ್ಮೆಂಟ್ ಕಾಲು ಬಂದು ಅಲ್ಲಿಂದ ನಡ್ಕೊಂಡು ಜೊತೆಯಲ್ಲಿ ನಿಮ್ಮ ತೂಗುಬೀಜಿ ನಡ್ಕೊಂಡು ಬಂದು ಇಲ್ಲಿಂದ ನಾವು ಬೈಕ್ ಈ ಕಡೆಯಿಂದ ಬರಬೇಕಾದ್ರು ಅಂದ್ರೆ ನಾವು ಮೇಲುಗುಂಜಿ ಬಳಪುರಿಂದ ಬರಬೇಕಾದ್ರೂ ಶರಾವತಿ ನದಿಯನ್ನು ದಾಟಬೇಕಾಗಿತ್ತು. ಸಪೋಸ್ ಹೊನ್ನಾವರದಲ್ಲಿ ಯಾರಾದ್ರೂ ಶಿಕ್ಷಕರು ಅವಾಗ ಇರ್ತಾ ಇದ್ರು ಅಂತ ಹೇಳಿದ್ರೆ 55ರಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದೇವೆ. 80ರ ದಶಕದಲ್ಲಿ ಶರಾವತಿ ಕಾಸುಗಳು ಬ್ರಿಡ್ಜ್ ಆಗಿದೆ ನನಗೆ ತಿಳಿದ ಮಟ್ಟಿಗೆ. ಅವಾಗ ಅಲ್ಲಿಂದ ಬಾರ್ಜಿಂಗ್ ವ್ಯವಸ್ಥೆ ಇತ್ತು. ಇಲ್ಲ ಇವರು ಈ ರೋಡಲ್ಲಿ ಬಂದು ಈ ಕಡೆಗೆ ದೋಣಿ ದಾಟಿ ಇಲ್ಲಿ ಬಂದು ಮಕ್ಕಳಿಗೆ ಕಳಿಸ್ಬೇಕು. ಮತ್ತು ಅವಾಗ ಮಕ್ಕಳ ಸಂಖ್ಯೆನೂ ಕೂಡ ಅಷ್ಟೇ ಇತ್ತು. ಈಗ ಎಷ್ಟಿದ್ದಾರೆ ಸರ್? 69 ಮಕ್ಕಳುಗಳಿದ್ದಾರೆ. ಅವಾಗ ಮಕ್ಕಳ ಸಂಖ್ಯೆನೂ ಜಾಸ್ತಿ ಇತ್ತು. ಸೊ ಅವಾಗಲೇ ಒಂದು ಈ ಶಿಕ್ಷಣದ ಬಗ್ಗೆ ಇಲ್ಲಿನ ಜನ ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಪರಿಕಲ್ಪನೆಯನ್ನು ನೋಡಿ. ಅಂದ್ರೆ ನಮ್ಮ ಶಾಲೆ, ನಮ್ಮ ಊರಿನ ಮಕ್ಕಳಿಗೆ ಒಂದು ಶಾಲೆ ಬೇಕು, ಶಾಲೆಗೆ ಒಂದು ಜಾಗ ಬೇಕು ಅಂತ ಹೇಳಿ ಆಗಿನ ಕಾಲಕ್ಕೆ ಒಂದು ಶಾಲೆಯನ್ನ ಕಟ್ಟಿಟ್ಟಿದ್ದಾರೆ. ಸ್ವಲ್ಪ ವಿರೋಧ ವಿಚಾರ ಅಂತ ಹೇಳಿದ್ರೆ ಈ ಮುಂದಿನ ದಿನಗಳಲ್ಲಿ ಈಗ ತಾವೆಲ್ಲ ಹೇಳ್ತಾ ಇದ್ದೀರಿ, ನಾವು ಕಾಲಕ್ರಮೇಣ ಕಾಲಘಟ್ಟದಲ್ಲಿ ಮುಂದುವರಿದಾಗೆ ಒಂದು ಉತ್ತಮ ಕಟ್ಟಡ ಬೇಕಾಗಿತ್ತು. ಸೊ ಕಟ್ಟಡ
ದಲಿತ ಕಡೆಗೆ ಒಂದು ಕಟ್ಟಡ ಒಂದು ಸ್ಲ್ಯಾಬ್ ಆಗಿದೆ. ಇನ್ನೂ ಹೆಚ್ಚಿನ ಕಟ್ಟಡಗಳು ಬೇಕು. ಮಕ್ಕಳ ಸಂಖ್ಯೆ ಹೆಚ್ಚಿದಂತೆ ಸರ್ಕಾರ ಯಾವ ಮಟ್ಟದಲ್ಲಿ ಆಲೋಚನೆ ಮಾಡ್ತದೆ. ನಿಮ್ಮ ಈ ಅಂಶಗಳನ್ನು ನಾನು ನನ್ನ ಮೇಲಧಿಕಾರಿಗಳ ಕಡೆ ತಿಳಿಸ್ತೇನೆ. ನನಗೆ ಶಾಲೆಗಳಿಗೆ ಭೇಟಿ ಮಾಡೋದಂದ್ರೆ ಬಹಳ ಖುಷಿಯ ಸಂಗತಿ. ಖುಷಿಯ ಸಂಗತಿ ಅಂತಂದ್ರೆ ಒಂದು ಶಾಲೆಗೆ ಬಹಳ ದೊಡ್ಡ ಇತಿಹಾಸ ಇರ್ತದೆ. ಇದು ಅತ್ಯದ್ಭುತ ಶಾಲೆ. 55ರಲ್ಲಿ ಕಟ್ಟಿದ ಎಷ್ಟು ಮಕ್ಕಳು ಇಲ್ಲಿ ಕಲಿತವರು ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳಾದಂತ ಒಳ್ಳೆ ನಾಗರಿಕರಂತ ರೂಪಿಸುವಂತ ಒಂದು ಕೇಂದ್ರ ಶಾಲೆ ಅಂತ ಹೇಳಿದ್ರೆ. ಸೊ ಆ ನಿಟ್ಟಿನಲ್ಲಿ ನನಗೆ ಶಾಲೆಗಳಿಗೆ ಭೇಟಿ ಮಾಡೋದಂತ ಹೇಳಿದ್ರೆ ಬಹಳ ಖುಷಿ ವಿಚಾರ. ಅದಕ್ಕೆ ನಾನು ಇವತ್ತು ಆಕ್ಚುಲಿ ನಾನು ಕಾರವಾರಕ್ಕೆ ಸಭೆಗೆ ಹೋಗ್ಬೇಕಿತ್ತು. ಬೇರೆಯವ್ರನ್ನ ಡೆಪ್ಯೂಟ್ ಮಾಡೋಣ ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದೆ. ಅದಾಗಿ ಕೂಡ ಇಲ್ಲ ಸ್ವಲ್ಪ 10ವರೆಗೆ ಶುರು ಮಾಡಿ ನಾನು ಬಂದು ಮುಗಿಸ್ಕೊಂಡು ಹೋಗ್ತೇನೆ ಅನ್ನಂತ ಹೇಳಿ ಆ ಕಾರಣದಿಂದ ಮುತುವರ್ಜಿಯಿಂದ ಇಲ್ಲಿ ಬಂದ ಬಹಳ ಖುಷಿ ಆಯ್ತು. ಎಲ್ಲ ಶಿಕ್ಷಕರನ್ನು ಈಗಾಗಲೇ ನಿಮ್ಮ ಶಿಕ್ಷಕರು ಹೇಳಿದ್ರು, ಅವರವರ ಪರಿಕಲ್ಪನೆ ಕನಸು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಎಲ್ಲ ಹೇಳಿದ್ರು. ಕೆಲವು ನ್ಯೂನತೆಗಳು ಇರ್ತಾರೆ ಎಲ್ಲ ಇಲಾಖೆ, ಎಲ್ಲ ಶಾಲೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೇ ಇರ್ತಿರೋದ್ರಿಂದ ಯಾರು ಪರಿಪೂರ್ಣರಲ್ಲ. ಪರಿಪೂರ್ಣತೆಗೆ ನಮ್ಮ ಇದು ಸಾಗಬೇಕು, ನಮ್ಮ ಶ್ರಮ ಸಾಗಬೇಕು, ನಮ್ಮ ಜೀವನ ಸಾಗಬೇಕು. ಆದ್ರೆ ಆ ಸಾಗಬೇಕಾದ್ರೂ ಕೂಡ ಅಲ್ಲಿ ಮತ್ತೆ ಹೊಸಪಡಿಸ್ತದೆ. ಸೊ ಆವಾಗ ಅಂದ್ರೆ ಕಂಪ್ಲೀಟ್ ಅನ್ನೋದು ಯಾವುದೇ ಇದರಲ್ಲೂ ಇಲ್ಲ, ಯಾವುದೇ ಆಸ್ಪೆಕ್ಟ್ ಇಲ್ಲ. ಅಂದ್ರೆ ಆಟದಲ್ಲೂ ಇಲ್ಲ, ಜೀವನದಲ್ಲೂ ಇಲ್ಲ, ಗೆಲ್ಲದಲ್ಲೂ ಇಲ್ಲ, ಹಾಗೂ ಕೆಲಸದಲ್ಲೂ ಕೂಡ ಪರಿಪೂರ್ಣತೆ ಪರಿಪಕ್ವ ಅನ್ನೋದಿಲ್ಲ. ಕಲಿಯಲು ಸಾಕಷ್ಟು ಇರ್ತದೆ, ಕೆಲಸ ಮಾಡೋದು ಕೂಡ ಸಾಕಷ್ಟು. ಕೆಲವು ಅಂಶಗಳನ್ನು ಹೇಳಿಸಿ ಅವರು ವರದಿಯಲ್ಲಿ ಸೇರಿಸಿದ್ದಾರೆ. ಕಟ್ಟಡದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾನು ಈ ಸಂಬಂಧ ನಮ್ಮ ಡಿಪಾರ್ಟ್ಮೆಂಟ್ ಇಂದ, ನಮ್ಮ ಇಲಾಖೆಯಿಂದ ಏನಾಗಬೇಕು ಅದನ್ನು ಮಾಡ್ತೇನೆ. ಇನ್ನು ಗ್ರೌಂಡ್ ಬಗ್ಗೆ ಹೇಳಿದ್ರು. ಇದು ಗ್ರೌಂಡ್ ನಮ್ಮಲ್ಲಿ ಈಗ ನಾನು ಒಂದು ಯೋಜನೆಯ ತಾಲೂಕು ಹೆಡ್ ಆಗಿದ್ದೇನೆ. ಆದ್ರೆ ಅದರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ನಾವು ಗ್ರೌಂಡ್ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಹೊಸದಾಗಿ ಆಟದ ಮೈದಾನ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಬಂದಾಗಿ ನೋಡಿದ್ರೆ ಆ ತರದಿಂದ ಅವಕಾಶಗಳಿಲ್ಲ. ನೋಡೋಣ, ಈಗ ಮಳೆಯ ನೀರು ಕೆಳಗಡೆ ಬಂದು ನೀರು ತುಂಬುತ್ತದೆ ಅಂತ ಹೇಳ್ತಿದ್ವಿ, ಇದ್ದೇ ಇರ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿಂದ ನೋಡಿದಾಗ ಎತ್ತದನ್ನು ಕಾಣ್ತದೆ. ನಾವು ಈ ಕಡೆ ನೋಡಿರಲಿಲ್ಲ, ಈ ಕಡೆನೂ ಗುಡ್ಡ ಇದೆ. ಈ ಕಡೆಯಿಂದ ನೀರು ಬರುವಂತ ಚಾನ್ಸ್ ಇದೆ. ನೋಡೋಣ ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಇವರು ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ಅಂತ ಕೊಡಿ, ನಾವು ಗ್ರಾಮ ಪಂಚಾಯತಿ ಟಚಲ್ಲಿ ಇರ್ತೇವೆ. ಪಂಚಾಯತಿ ಕಡೆಯಿಂದ ಏನು ಕೆಲಸ ಆಗಬೇಕು, ಇಲ್ಲಿನ ಶಾಲೆಗೆ ಏನ್ ಮಾಡಬೇಕು ಅದನ್ನ ನಾವು ಮಾಡ್ಕೊಡ್ತೇವೆ. ಇನ್ನು ಈ ಸಾಮಾಜಿಕ ಪರಿಶೋಧನೆಯ ಅಂಶಗಳಿಗೆ ಬಂದ್ರೆ ಅವರು ಪಾಸಿಟಿವ್ ಹೇಳಿದ್ದಾರೆ, ಸ್ವಲ್ಪ ನೆಗೆಟಿವ್ ಗಳನ್ನು ಹೇಳಿದ್ದಾರೆ. ದಾನಿಗಳು ಈಗಾಗಲೇ ನಮ್ಮ ಶಾಲೆಯ ಹಿಂದಿನ ಇವರಿಂದೆಲ್ಲ ದಾನಿಗಳನ್ನೆಲ್ಲ ಸಂಗ್ರಹಿಸಿ ಕೆಲವು ಕೆಲಸಗಳಿಂದ ಶಿಕ್ಷಕರು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನದಾಗಿ ಮಾಡ್ಬೋದು ಅಂತ ಹೇಳಿದ್ರೆ ನೀವೊಂದು ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ಕೆಲವು ಕಾರ್ಪೊರೇಟ್ಸ್ಗಳಿಗೆ ಕಲಿಸಿದಾಗಿದ್ರೆ ಶಾಲೆ ಹೆಚ್ಚಿನ ವ್ಯವಸ್ಥೆಗಳನ್ನು ಕೂಡ ಶಾಲೆಗಳಿಗೆ ಮಾಡ್ತಾರೆ. ಆದ್ರೆ ಆ ನಿಟ್ಟಿನಲ್ಲಿ ನಮ್ಮ ಶ್ರಮ ಇರಬೇಕು, ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇರಬೇಕು, ಒಂದು ಉತ್ತಮ ಒಂದು ಇಮೇಲ್ ಹಾಕುವಂತ ಇಂಗ್ಲಿಷ್ ನಲ್ಲಿ ಇಮೇಲ್ ಹಾಕುತ್ತಿರ್ಬೇಕು, ಒಂದು ಪ್ರೆಸೆಂಟೇಷನ್ ಇರಬೇಕು. ಸೊ ಆ ನಿಟ್ಟಿನಲ್ಲಿ ಕೆಲವು ಶಾಲೆಗಳು ಮಾಡಿಸ್ಕೊಂಡಿದ್ದಾರೆ, ಕೆಲವು ಜಿಲ್ಲೆಯಿಂದ ಕೆಲವು ಶಾಲೆಗಳಿಗೆ ಬಂದಿದೆ. ನಮ್ಮ ಇದರಲ್ಲೂ ಕೆಲವು ಇದೆ. ಕಂಪ್ಯೂಟರ್ ನಾನು ಹೇಳಿದೆ, ನೀವು ಈ ಮೊದಲೇ ಹೇಳಿದಂತೆ ನಾವು ಈ ವರ್ಷ 6 ಶಾಲೆಗಳಿಗೆ ಜಿಲ್ಲಾ ಪಂಚಾಯತಿ ವತಿಯಿಂದ ಕಂಪ್ಯೂಟರ್ ಕೊಡಿಸಿದ್ದೇವೆ. ನಮಗೂ ಒಂದು ಲೆಟರ್ ನೀವು ಹಾಗೆ ಹಾಕಿ ಮುಂದಿನ ದಿನಗಳಲ್ಲಿ ಈ ಕಂಪ್ಯೂಟರ್ ಕೊಡಿಸುವಂತ ಕೆಲಸಗಳನ್ನು ನಾನು ಮಾಡ್ತೇನೆ. ಒಂದು ಲೆಟರ್ ನೀವು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಮ್ಮ ನಾವು ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಸುಮಾರು ಶಾಲೆಗಳಿಗೆ ನಾವು ಕೊಡ್ತೇವೆ. ಏನು ಈಗ ಮಕ್ಕಳು ಈಗ ಅವ್ರು ಹೇಳಿದ್ರು ಬಹಳ ಸತ್ಯ ಇದೆ. ಈಗ ಅದು ಸ್ಪರ್ಧಾತ್ಮಕ ಯುಗ ಹಾಗೂ ಈಗ ಟೆಕ್ನಿಕಲ್ ಈ ಮೊಬೈಲ್ ನಿಮ್ ಕೈಲಿ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ಸಾಧಾರಣ ಅಂತೇಳಿ. ಈ ಮಕ್ಕಳು 10 ನಿಮಿಷ ಕೊಟ್ಟರೆ ಇದು ಅಂದ್ರೆ ಅವರ ಫಾಸ್ಟ್ನೆಸ್ ಇದೆ. ಹೆಚ್ಚು ಮೊಬೈಲ್ ಮಕ್ಕಳಿಗೆ ಕೊಡ್ಬೇಕು, ಎಷ್ಟು ಬೇಕೋ ಅಷ್ಟುಗಳನ್ನು ಕೊಡಿ. ಅಂದ್ರೆ ಅವ್ರಿಗೆ ಆ ಟೆಕ್ನಿಕಲ್ ಅಬಿಲಿಟಿ ತಿಳ್ಕೊಳ್ಳುವಂತ ಸಾಮರ್ಥ್ಯನೂ ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸ್ಪರ್ಧಾತ್ಮಕ ಯುಗ. ಆದ್ರೆ ಇದು ಏನಾಗಬಾರ್ದು, ಚಟವಾಗಿ ಪರಿವರ್ತನೆ ಆಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ನಾವು ಪಾಲಕರು ಮತ್ತು ಶಿಕ್ಷಕರಿಗೆ ಒಂದು ಆಲೋಚನೆ ಮಾಡಬೇಕಾಗಿದೆ. ಕಂಪ್ಯೂಟರ್ ಇಲ್ಲ ಶಾಲೆಗೆ ಅನ್ನೋದು ಒಂದು ಸ್ವಲ್ಪ ವಿಷಾದನೀಯ. ಆ ನಿಟ್ಟಿನಲ್ಲಿ ನಾನಂತೂ ವೈಯಕ್ತಿಕವಾಗಿ ಸ್ವಲ್ಪ ಗಮನ ಹಾಕ್ತೇನೆ. ನೋಡೋಣ ಮುಂದಿನ ದಿನಗಳಲ್ಲಿ ಒಂದು ಕಂಪ್ಯೂಟರ್ ಕೊಟ್ಟು ಇಲ್ಲಿನ ಮಕ್ಕಳಿಗೆ. ಯಾಕಂತ ಹೇಳಿದ್ರೆ ಎಲ್ಲ ಸಿಗ್ನಲ್ಗಳಲ್ಲಿ ಬಹಳ ಖುಷಿ ವಿಚಾರ. ಏರ್ಟೆಲ್ ಇದೆ, BSNL ಇದೆ. ಹಾಗಾಗಿ ಸಿಗ್ನಲ್ ವಿಚಾರಗಳಲ್ಲಿ ಆ ರೀತಿ ತೊಂದರೆ ಆಗಲಿಕ್ಕೆ ಒಂದು ಕಂಪ್ಯೂಟರ್ ಕೂಡ ನಮ್ಮ ಇಲಾಖೆಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಾನು ಏನ್ ಮಾಡಬೇಕು ಅದನ್ನು ಮಾಡ್ತೇನೆ. ಇನ್ನು ಕೆಲವು ಸೆಲೆಬ್ರಿಟಿ ವಿಚಾರದಲ್ಲಿ ಸಾಕಷ್ಟು ಅಂಶಗಳನ್ನ ನೀವು ಹೇಳಿದ್ದೀರಿ. ಎಲ್ಲ ಪಾಲಕರು ಅವರು ಈ ವರದಿಯಲ್ಲಿ ಸೇರ್ಕೊಂಡಿದ್ದಾರೆ. ಅದಕ್ಕೆ ಕೆಲವು ಉತ್ತರಗಳನ್ನ ಮುಖ್ಯಾಧ್ಯಾಪಕರು ಕೊಟ್ಟಿದ್ದಾರೆ, ಶಿಕ್ಷಕ ಬಂಧುಗಳು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಾತಾವರಣ ಇರುವಂತ ಶಾಲೆ, ಒಳ್ಳೆಯ ಶಿಕ್ಷಕ ಬಂಧುಗಳು ಶಾಲೆ. ಈ ನಿಟ್ಟಿನಲ್ಲಿ ಎಲ್ಲರೂ ಒಳ್ಳೆಯ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ಈ ಒಂದು ಸಾಮಾಜಿಕ ಪರಿಶೋಧನೆಯ
ಕಾರ್ಯವನ್ನು ನಿರ್ವಹಿಸಿಕೊಟ್ಟಂತ ಶ್ರೀಯುತ ವಿಧಾನದವರೆಗೂ ನಾನು ಇಲಾಖೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ವಂದನೆ ಅರ್ಪಿಸುತ್ತೇನೆ ಹಾಗೂ ಇದಕ್ಕೆ ಸಹಕರಿಸಿದಂತ ಶಾಲೆಯವರಿಗೂ ವಂದನೆ ಅರ್ಪಿಸುತ್ತೇನೆ. ಸೊ ಇನ್ನೊಮ್ಮೆ ಏನು ವಿಷಯ ಇಂದಿಗಳನ್ನು ಚರ್ಚಿಸಬೇಕಂತ, ಯಾಕಂದ್ರೆ ಅದು ಯಾವ ಪಾಲಕರು ಏನು ಮಾಹಿತಿ ಇನ್ನೂ ಇಲ್ಲ, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ರು, ಒಳ್ಳೆ ಖುಷಿ ವಿಚಾರ. ಸೊ ಇದೇ ರೀತಿಯ ಒಂದು ಬಾಂಧವ್ಯ ಶಿಕ್ಷಕರ ಮತ್ತು ಪಾಲಕರ ಒಂದು ಬಾಂಧವ್ಯ ಇದೇ ರೀತಿ ಮುಂದುವರಿದು ಈ ಶಾಲೆಯ ಮಕ್ಕಳು ಶ್ರೇಯಾಭಿವೃದ್ಧಿಯಲ್ಲಿ ಕಾಣಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತಾ ನನಗೆ ಮಾತಾಡಲಿಕ್ಕೆ ಹಾಗೂ ಇಲ್ಲಿಗೆ ಕರೆದು ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಭೆ ನಡೆಸಿಕೊಳ್ಳಲು ಅವಕಾಶ ಕೊಟ್ಟಂತ ಈ ಸಾಮಾಜಿಕ ಪರಿಷದ ತಂಡದವರಿಗೂ ವಂದಿಸ್ತಾ ಎಲ್ಲರಿಗೂ ಇನ್ನೊಮ್ಮೆ ವಂದಿಸ್ತಾ ಪರಿಪೂರ್ಣತೆಯೆಡೆಗೆ ಸಾಗುವುದೇ ಜೀವನ ಎಂದು ಹೇಳುತ್ತಾ ತಮ್ಮಲ್ಲಿಯ ಶಾಲಾ ಮತ್ತು ಮಕ್ಕಳ ಬಗೆಗಿನ ಕಾಳಜಿ ಪ್ರೀತಿಯನ್ನ ನಮ್ಮ ಮಾತಿನಲ್ಲಿ ಬಿಂಬಿಸಿದ ಶ್ರೀ ಕಿರಣ್ ಸರ್, ಸಹಾಯಕ ನಿರ್ದೇಶಕರು, ತಾಲೂಕಾ ಪಂಚಾಯತ್ ಇವರಿಗೆ ಹೃತ್ಪೂರ್ವಕವಾಗಿ ವಂದನೆಗಳು. ಜೊತೆಗೆ ನಮಗೆ ಕಂಪ್ಯೂಟರ್ನ ನಮ್ಮ ಶಾಲೆಗಾಗಿ ಸ್ಮಾರ್ಟ್ ಕ್ಲಾಸ್ ಅನ್ನ ಆಯೋಜನೆಗೆ ಬಹಳ ಮುತುವರ್ಜಿಯನ್ನು ವಹಿಸಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಕಡೆಯ ಘಟ್ಟ ವಂದನಾರ್ಪಣೆ ನಮ್ಮ ಶಾಲೆಯ ಶಿಕ್ಷಕರಾದಂತಹ ಶ್ರೀಮತಿ ಭಕ್ತಿ ಗೌಡ ಇವರು ನಮ್ಮ ಶಾಲೆಯಲ್ಲಿ ಕಳೆದ 3 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯ ನಡೀತಾ ಇದೆ. ಈ ತಂಡ ಬಂದಾಗಲೇ ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಇದ್ರ ಬಗ್ಗೆ ಎಲ್ಲ ವಿಚಾರಗಳನ್ನು ಅವರು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಹಾಗೆ ನಿಮ್ಮ ಜೊತೆ ಸಂದರ್ಶನವನ್ನು ನಡೆಸಿ ಕೆಲವೊಂದು ವಿಚಾರಗಳನ್ನು ಕ್ರೋಢೀಕರಣ ಮಾಡಿ ನಮ್ಮ ವರದಿಯನ್ನು ತಯಾರಿಸಿ ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಹಾಗೆ ಇವತ್ತು ಅವರ ಸಾಮಾಜಿಕ ಕಾರ್ಯದ ಮುಕ್ತಾಯ ದಿನವಾಗಿದ್ದು ಇದು ಮುಕ್ತಾಯ ಸಭೆ ಇವತ್ತು ನಡೀತಾ ಇದೆ. ಈ ಸಭೆಯಲ್ಲಿ ಆಗಮಿಸಿರುವಂತಹ ನಮ್ಮ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರಾಗಿರುವಂತಹ ಶ್ರೀಯುತ ಕಿರಣ್ ಕುಮಾರ್ ಎಂ ಸರ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಎಲ್ಲ SDMC ಅವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಚಿದಾನಂದ ಎಂ ಗೌಡ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಇವರು ಕೂಡ ಈ ಸಭೆಯಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ. ಇವರು ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಕಳೆದ 3 ದಿನಗಳಿಂದ ನಮ್ಮ ಶಾಲೆಯಲ್ಲಿ ಪರಿಶೋಧನಾ ಕಾರ್ಯವನ್ನು ನಡೆಸಿದಂತಹ ಶ್ರೀಯುತ ಅಜಿತ್ ನಾಯ್ಕ್ ಸರ್ ಹಾಗೂ ಶ್ರೀಮತಿ ಕುಮಾರಿ ದೇವತಿಗೌಡ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಾಜನಾಯ್ಕ್ ಸರ್ ಇವರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಸಭೆಗೆ ಆಗಮಿಸಿ ನಿಮ್ಮ ಉಪಯುಕ್ತ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಶಾಲೆಯ ಎಲ್ಲ SDMC ಸದಸ್ಯರು, ಪಾಲಕ, ಪೋಷಕರು ಎಲ್ಲರಿಗೂ ಕೂಡ ಶಾಲೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಯವರು ಹಾಗೂ ಉಳಿದಂತ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು